ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್. ಹಲೋ, ಈಗ ನಡೀತಿರೋ ಕತ್ತಿ ಬಗ್ಗೆ ಕೆಲವರು ಅವಕಾಶ ಕೊಡಲ್ಲ, ದೇಣಿಗೆ ಕೊಡಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂದ್ಕೊಂಡು ಸ್ವಯಂ ಘೋಷಿತ ಯಜಮಾನರು ಹೇಳ್ತಾ ಇದ್ದಾರೆ. ಆದರೆ ಕತ್ತಿ ಹಬ್ಬದ ಟ್ರಸ್ಟ್ನವರು ಮತ್ತು ಎಲ್ಲ ಶೆಟ್ಟಿಗಾರರು ಒಟ್ಟಾಗಿದ್ದೀವಿ. ಒಟ್ಟಾಗಿ ಹಬ್ಬ ಮಾಡೋದಕ್ಕೆ ನಾವು ಸರ್ಕಾರದ ಪರ್ಮಿಷನ್ ಕೇಳಿದ್ದೀವಿ. ಸರ್ಕಾರ ಏನಾದರೂ ಪರ್ಮಿಷನ್ ಕೊಟ್ಟರೆ ಖಂಡಿತವಾಗಲೂ ಎಷ್ಟೇ ಅಡೆತಡೆ ಬಂದರೂ ನಾವು ಹಬ್ಬ ಮಾಡ್ತೀವಿ. ಡೇಂಜರ್ ಇದೆ, ಹಬ್ಬ ಮಾಡ್ತೀವಿ. ಸಪೋಸ್ ಗೌರ್ಮೆಂಟ್ ಲೆವೆಲ್ನಲ್ಲಿ ನಮಗೇನಾದರೂ ಪರ್ಮಿಷನ್ ಇದೆ, ನಾವು ಗೌರ್ಮೆಂಟ್ನ ಎದುರಾಕೊಂಡು ನಾವು ಯಾವುದೇ ಕಾರಣಕ್ಕೂ ಹಬ್ಬ ಮಾಡೋದಿಲ್ಲ ಅಂತ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ಶಿವಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್, ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಚ್ಚು ಕಮ್ಮಿ ನಿಮ್ಮ ಮೇಲೂ ಒಂದು ಸ್ವಲ್ಪ ಆರೋಪಗಳು ಕೆಲವು ಕಡೆ ಇಲ್ಲ, ಶಿವಕುಮಾರ್ ಅವರೇ ಈ ಥರ ಎಲ್ಲ ಕದರ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ ಏನೋ ಒಂದಷ್ಟು ಆರೋಪಗಳು ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇದೆ. ಇದು ನಮ್ಮ ಅಭಿಪ್ರಾಯ ಇಲ್ಲ. ಬಟ್ ಕತ್ತಿ ಹಬ್ಬ, ದೊಡ್ಡ ಕತ್ತಿ ಹಬ್ಬ ಘೋಷಣೆ ಆದ ದಿನದಿಂದ ಮತ್ತು ಇಲ್ಲೊಂದು ಸಭೆ ನಡೀತು, ಒಂದು ಕಾರ್ಯಕ್ರಮ ಮಾಡಿದ್ರಿ. ಅದಾದ ನಂತರ ಬೇರೆ ಬೇರೆ ಬೆಳವಣಿಗೆಗಳು ನಡೀತು ನಿಮ್ಮ ಸಮಾಜದಲ್ಲಿ. ದೇವಂಗ ಮಹಾಸಭೆ, ಕೊಳ್ಳೇಗಾಲ ದೇವಂಗ ಮಹಾಸಭೆ ಅಂದರೆ ಒಂದು ಮಾದರಿ ಸಮಾಜ ಅಂತ ಎಲ್ಲ ಕಡೆ ಚರ್ಚೆ ಆಗುತ್ತ ಸಮಾಜ. ಧಾರ್ಮಿಕ ವಿಚಾರಗಳಲ್ಲಿ ತುಂಬ ನಿರಂತರವಾಗಿ ನಿತ್ಯ ನಿರಂತರ ನಡೀತಿರುವಂಥ ಜಾಗ ಇದು, ಈ ಸಾಗ. ಇಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಜನಾಂಗಗಳಿಗೂ ಕೂಡ ಏನು ಈ ಥರ ಆಗ್ತಾ ಇದೆಯಲ್ಲ ಅನ್ನೋ ರೀತಿ ಒಂದು ತಪ್ಪು ಸಂದೇಶಗಳು ಬರ್ತಾ ಇದೆ. ಆ ಒಂದು ದೃಷ್ಟಿಯಿಂದ ನಾವು ಈ ಸುದ್ದಿಗಳೆಲ್ಲ ಮಾಡಬೇಕಾದ ಅನಿವಾರ್ಯ. ನಮಗಿಂಥ ಸುದ್ದಿಗಳು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದರೂ ಧಾರ್ಮಿಕ ವಿಚಾರ, ಚೌಡೇಶ್ವರಿ ಅಮ್ಮ ಕೊಳ್ಳೇಗಾಲದ ನಿಮ್ಮ ದೇವಂಗಪೇಟೆಯ ಅಧಿದೇವತೆ ನಿಮಗೆ. ಹಾಗಾಗಿ ಒಂದು ಸದ್ಯದಲ್ಲೇ ಮೊನ್ನೆ ಸುದ್ದಿಗೋಷ್ಠಿನೂ ಆಯಿತು, ನಿಮ್ಮ ದೇವಸ್ಥಾನ ಒಳಗಡೆ ಒಂದು ಯಜಮಾನರು ಅಂತ ಆಯ್ಕೆ ಆಯಿತು. ಅವರು ಒಂದು ಸುದ್ದಿಗೋಷ್ಠಿ ಮಾಡಿದ್ರು, ಅವರು ನಿಮ್ಮ ಮೇಲೆ ಆರೋಪ ಮಾಡಿದ್ರು. ನೀವು ಕೂಡ ಈಗ ಒಂದು ಸುದ್ದಿಗೋಷ್ಠಿ ನಡೆಸಿದ್ದೀರಿ. ಸರ್, ಏನು ನಡೀತಾ ಇದೆ ಸರ್ ಈ ಬೆಳವಣಿಗೆಗಳ ಬಗ್ಗೆ? ಇದ್ರ ಬಗ್ಗೆ ಮೊದಲು ನಮ್ಮ ಕುಲಾಚಾರದ ಬಗ್ಗೆ ಹೇಳ್ತೀನಿ ನಾನು. ದೇವಂಗ ಕುಲಾಚಾರದಲ್ಲಿ ದೊಡ್ಡ ಯಜಮಾನರು ಹಾಗೂ ಚಿಕ್ಕ ಯಜಮಾನರು ಅಂತ ಇಬ್ಬರಿಗೆ ಯಜಮಾನರಿಗೆ ಅವಕಾಶ ಇರೋದು, ಮೂರನೇ ಯಜಮಾನರಿಗೆ ಅವಕಾಶ ಇಲ್ಲ. ಆಲ್ರೆಡಿ ಮೊನ್ನೆ ನಡೆದ ಫಂಕ್ಷನಲ್ಲಿ ದೊಡ್ಡ ಯಜಮಾನರು ಮತ್ತು ಚಿಕ್ಕ ಯಜಮಾನರು ಅಂತ ಕುಲಸ್ಥರ ಸಭೆಯಲ್ಲಿ ನಾವು ವೀಳ್ಯ ಕೊಟ್ಟಿದ್ದೀವಿ ಅವರಿಗೆ. ಇನ್ನು ಮೂರನೇ ಯಜಮಾನರಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಇವರು ನಾನು ಯಜಮಾನ ಅಂತ ಅದು ಹೆಂಗೆ ಹೇಳ್ಕೊಳ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಮಗೇನು ಅಭಿಪ್ರಾಯ ಇಲ್ಲ. ನಮ್ಮಲ್ಲಿ ಈಗ ಯಜಮಾನರ ಜಾಗ ಖಾಲಿ ಇಲ್ಲ, ಇಬ್ಬರೂ ಇದ್ದಾರೆ. ಅವ್ರನ್ನ ಇಟ್ಕೊಂಡು ನಾವು ಹಬ್ಬ ಮಾಡ್ತಾ ಇದ್ದೀವಿ. ಮತ್ತು ನಾವು ಹಬ್ಬದ ಕಮಿಟಿನ ಬರ್ಖಾಸ್ತು ಮಾಡ್ತೀನಿ ಅಂತೇನೋ ಯಾರೋ ಹೇಳಿದ್ದಾರೆ. ಅವ್ರಿಗೆ ಅಧಿಕಾರ ಇಲ್ಲ ಬರ್ಖಾಸ್ತು ಮಾಡೋದಕ್ಕೆ. ಫಸ್ಟ್ ಆಫ್ ಆಲು ಅವ್ರು ಯಜಮಾನ್ರೇ ಅಲ್ಲ. ಯಜಮಾನರಾಗಿದ್ರೂ ಕೂಡ ಹಬ್ಬದ ಕಮಿಟಿನ ಮಾಡೋರು ಶೆಟ್ಗಾರರು. ಯಜಮಾನರಾದವ್ರಿಗೆ ಹಬ್ಬದ ಕಮಿಟಿನ ಬರ್ಖಾಸ್ತು ಮಾಡೋದಕ್ಕೆ ಅವಕಾಶ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಶೆಟ್ಟರ್ಗಾರರಿಗೆ ಮೊದಲ ಆದ್ಯತೆ, ಯಜಮಾನರು ನಂತರದ ಆದ್ಯತೆ. ಅವ್ರು ಯಜಮಾನರು ಅಂತ ಹೇಳ್ಕೊಂಡ್ರು ಕೂಡ ಇಲ್ಲ, ನಮ್ಮ ಹಣದ್ರೇನ ಅವ್ರು ಮನಸ್ಸು ಮಾಡಿದ್ರು ಹಬ್ಬದ ಕಮಿಟಿನ ಬರ್ಖಾಸ್ತು ಮಾಡಕ್ ಬರಲ್ಲ. ಹಬ್ಬದ ಕಮಿಟಿ ಬರ್ಖಾಸ್ತು ಹಾಕ್ಬೇಕು ಅಂದ್ರೆ ಶೆಟ್ಗಾರರೆಲ್ಲ ನಿರ್ಧಾರ ತಗೊಂಡು, ನನಗೊಬ್ಬನ ನಿರ್ಧಾರ ಅಲ್ಲ, ಎಲ್ಲ ಶೆಟ್ಗಾರರು ಸಭೆ ಸೇರಿ ಅದನ್ನ ನಿರ್ಧಾರ ಮಾಡಬೇಕು. ಮತ್ತೆ ಹಿಂದಿನ ಪ್ರೆಸ್ ಮೀಟಲ್ಲಿ 4 ಜನ ಶೆಟ್ಗಾರರು ಅಂತ ಅವ್ರು ಯಾರು ತೋರಿಸಿದ್ದಾರೆ, ಅವ್ರನ್ನ 2023ರಲ್ಲೇ ಶೆಟ್ಗಾರರಿಂದ ಅಮಾನತ್ ಮಾಡಿದೆ. ವಿಷಯ ಏನು ಅಂತಂದ್ರೆ, ನಮ್ಮಲ್ಲಿ ಶೆಟ್ಗಾರರಾಗಬೇಕು ಅಂದ್ರೆ ಕೆಲವು ಕಂಡೀಷನ್ ಆಗ್ತಾರೆ. ಆ ಕಂಡೀಷನ್ ಅಲ್ಲಿ ವಯೋಮಿತಿನೂ ಒಂದು ಕಂಡೀಷನ್. 50 ವರ್ಷದ ಮೇಲ್ಪಟ್ಟವರೇ ಶೆಟ್ಗಾರರಾಗಬೇಕು ಅನ್ನೋದು ನಮ್ಮಲ್ಲಿ ವಯೋಮಿತಿ ಇದೆ. ಆದ್ರೆ ಶ್ರೀನಿವಾಸ್ಗೆ ಮತ್ತು ವೀರಭದ್ರ ಮಾಸ್ಟರ್ ಇಬ್ಬರಿಗೂ 50 ವರ್ಷ ಆಗಿಲ್ಲ ಅಂತಂತ ಅವ್ರನ್ನ ಶೆಟ್ಗಾರರಾಗಿ ಊರ್ಜಿತ ಮಾಡಿಲ್ಲ. ಇನ್ನಿಬ್ಬರಾದ್ರ ವೀರಭದ್ರಯ್ಯ ಮತ್ತು ಮುರಳೀಧರ್ ಅವರಿಗೆ 2022ರಲ್ಲಿ ನಡೆದ ಮಹಾಸಭೆಯಲ್ಲಿ ರಾಜರಾಜೇಶ್ವರಿ ಶಾಲೆಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಅಮಾನತಿದೆ. 10 ವರ್ಷ ಅಮಾನತ್ನಲ್ಲಿದ್ದಾರೆ. ಇದಕ್ಕೋಸ್ಕರ ಅವ್ರದ್ದು ನಾವು ಸ್ಕೂಟ್ನಿ ಮಾಡಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ನಾವು ಶೆಟ್ಗಾರರು ಈ 4 ಜನನ ರಿಜೆಕ್ಟ್ ಮಾಡಿದ್ವು 2023ರಲ್ಲಿ. ಆದ್ರೆ ಈ ಮಹೇಶ್ ಸ್ವಾಮಿಗಳು ಏನ್ ಮಾಡಿದ್ರು, ಈ ಅವರು ಅಚ್ಕಾಳ್ ನಾಗರಾಜ್ ಅವ್ರ ಸಂಬಂಧಿ ಇವರು ಮಹೇಶ್ ಸ್ವಾಮಿಗಳು ಏನ್ ಮಾಡಿದ್ರು, ಅವರ ನಿರ್ದೇಶನದ ಮೇರೆಗೆ ಆ 4 ಜನಕ್ಕೂ ಇವರೇ ತಾಂಬೂಲ ಕೊಟ್ಬಿಟ್ರು, ಶೆಟ್ಗಾರ ತಾಂಬೂಲ. ಕುಲಗುರುಗಳಿಗೆ ಶೆಟ್ಗಾಲ ತಾಂಬೂಲ ಕೊಡೋ ಅಧಿಕಾರ ನಮ್ಮ ಕುಲಾಚಾರದಲ್ಲಿ ಇಲ್ಲ. ಶೆಟ್ಗಾರ್ಗೆ ಅಧಿಕಾರ ಕೊಡುವಾಗ ತಾಂಬೂಲ ಕೊಡಬೇಕು ಅಂದ್ರೆ ಶೆಟ್ಗಾರರೇ ಕೊಡಬೇಕು. ಮತ್ತೆ ನಾನು ತಗೊಂಡಿದ್ದು ಕೂಡ ಶೆಟ್ಗಾರರಿಂದನೇ. ಕುಲಗುರುಗಳಿಗೆ ಇದನ್ನ ಮಾಡೋ ಅವಕಾಶ ಇಲ್ಲ. ಆದ್ರಿಂದ 2023ರಿಂದನೂ ಅವರು ಶೆಟ್ಗಾರರಲ್ಲ, ಅವ್ರನ್ನ ನಾವು ಶೆಟ್ಗಾರ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ನಾವು ಒಟ್ಟು ನಮ್ದು 16 ಬೀದಿ ಇರೋದು. ಈಗ ಸದ್ಯಕ್ಕೆ 14 ಜನ ಇದ್ರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಈಗ ನಾವಿರೋದು 10 ಜನ ಮಾತ್ರ ಶೆಟ್ಗಾರ ಇರೋದು. ನಮ್ಮಲ್ಲಿ 8 ಜನನ್ನು ನೀವು ಯಾರು ಅಂತ ಇದು ಮಾಡ್ಕೊಂಡಿದೀವಿ. ಇನ್ನು ಇಬ್ಬರು ಬಂದಿಲ್ಲ. ಇನ್ನು ಹಬ್ಬದ ವಿಷಯಕ್ಕೆ ಬಂದ್ರೆ 31/1/2025ರಲ್ಲಿ ನಾವು ದೇವ್ರ ಪರ್ಮಿಷನ್ ಕೇಳಿದ್ವು.
ಹಬ್ಬ ಮಾಡಬೇಕೋ ಬೇಡವ ಅಂತ 31 ಜನವರಿ 2025ರಲ್ಲಿ ದೇವ್ರ ಪಾದಗಳಿದೆ, ಶುಕ್ರವಾರ ದೇವ್ರ ಒಳ್ಳೆ ದಿನ ನೋಡಿ ದೇವ್ರ ಪರ್ಮಿಷನ್ ಕೇಳಿದ್ವು. ದೇವರು ಆವತ್ತು ನಮಗೆ ಚೌಡೇಶ್ವರಿ ತಾಯಿ ಪರ್ಮಿಷನ್ ಕೊಟ್ಟರು ಹಬ್ಬ ಮಾಡಿ ಅಂತಂತ. ಆ ಪರ್ಮಿಷನ್ ತಗೊಂಡು ಆಮೇಲೆ ನಾವು ಶೆಟ್ಟುಗಾರರೆಲ್ಲ ಬೀದಿ ಮುಖ್ಯಸ್ಥರ ಸಭೆ ಕರೆದು, ಇವ್ರು ಕೇಳ್ತಾರಲ್ಲ ಮಹಾಸಭೆನ ಕರೀಲಿಲ್ಲ ಅಂತ. ನಮ್ಮಲ್ಲಿ 2023ವರೆಗೂ ಮಹಾಸಭೆ ನಡೀತಾ ಇತ್ತು. ಅವತ್ತು ಅವರು 10 ವರ್ಷದಿಂದ ನಡೆದಿಲ್ಲ ಅಂದ್ರು, ಸುಳ್ಳು ಮಾಹಿತಿ ಇದು. 2023ವರೆಗೂ ನಮ್ಮಲ್ಲಿ ಮಹಾಸಭೆ ನಡೆದಿದೆ. 24ರಲ್ಲಿ 107 ಕೇಸ್ ಇದ್ದ ಕಾರಣದಿಂದ ಮಹಾಸಭೆಗೆ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಮಾಡಿಲ್ಲ. ಈ ಸತಿ ಮಾತ್ರ ಮಹಾಸಭೆ ಮಾಡಿಲ್ಲ. ಯಾಕೆ ಅಂತಂದ್ರೆ ಹಿಂದೆ ಆಗಿರೋ ಮಹಾಸಭೆ ನಿರ್ಣಯಗಳನ್ನ ಇವರು ಒಂದನ್ನು ಪಾಸ್ ಮಾಡಿಲ್ಲ. ಬರೀ ಮಹಾಸಭೆ ಮಾತಾಡೋದು, ಪುಸ್ತಕದಲ್ಲಿ ಬರ್ಕೊಳ್ಳೋದು, ಆ ನಿರ್ಣಯಗಳು ಯಾವುದೂ ಊರ್ಜಿತಾಗಿಲ್ಲ 2 ವರ್ಷದಿಂದ. ಆ ಉದ್ದೇಶಕ್ಕೋಸ್ಕರ ಈ ಮಹಾಸಭೆ ಮಾಡಿದ್ರು ಇವರು ಊರ್ಜಿತ ಮಾಡೋದಿಲ್ಲ ಅಂತ ಬರೀ ಬೀದಿ ಮುಖ್ಯಸ್ಥರ ಸಭೆ ಮಾಡಿ ನಾವು ಹಬ್ಬ ಮಾಡೋದಕ್ಕೆ ಪರ್ಮಿಷನ್ ತಗೊಂಡು ಅದಕ್ಕೆ ಅವಕಾಶ ಇದೆ. ಶೆಟ್ಟುಗಾರರ ಮುಖ್ಯಸ್ಥರ ಮೀಟಿಂಗ್ ಅಲ್ಲಿ ಶೆಟ್ಟುಗಾರರಿಗೆ ಹಬ್ಬಕ್ಕೆ ಅಧ್ಯಕ್ಷರನ್ನ ಆಯ್ಕೆ ಮಾಡಿಕೊಳ್ಳೋ ಪರ್ಮಿಷನ್ ಕೊಟ್ಟರು. ಒಂದೇ ಒಂದು ಮಧ್ಯದಲ್ಲಿ ಒಂದು ಕ್ಲಾರಿಟಿ ಬೇಕು. ಹೇಳಿ, ದೇವಾಂಗ ಮಹಾಸಭೆ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಿರಲ್ವಾ, ಅವ್ರು ಯಜಮಾನರಾಗ ಆಗ್ಬೇಕಾ ಅಥವಾ ಅಧ್ಯಕ್ಷರು ಅಂತ ನೀವು ಹೇಳ್ತಿರೋದು? ದೇವಾಂಗ ಮಹಾಸಭೆಯಲ್ಲಿ ಯಜಮಾನರು ಅಂತಾನೆ ಆಗೋದು. ನಾವು ಹಬ್ಬದ ಕಮಿಟಿಗೆ ಹೇಳ್ತಿರೋದು ಇದು. ಹಬ್ಬದ ಕಮಿಟಿಗೆ ಯಜಮಾನರಲ್ಲ, ಅಧ್ಯಕ್ಷರನ್ನೇ ಆಯ್ಕೆ ಮಾಡೋದು. ಬೀದಿ ಮುಖ್ಯಸ್ಥರು 16 ಬೀದಿ ಮುಖ್ಯಸ್ಥರು ಬಂದು ಶೆಟ್ಟುಗಾರರಾದ ನಮಗೆ ಹಬ್ಬಕ್ಕೆ ಅಧ್ಯಕ್ಷರನ್ನ ಆಯ್ಕೆ ಮಾಡೋ ಪರ್ಮಿಷನ್ ಕೊಟ್ಟರು. ಅದ್ರ ಪ್ರಕಾರ ನಾವು ಶೆಟ್ಟುಗಾರೆಲ್ಲ ಕೂತ್ಕೊಂಡು ಯಾರು ಮಾಡಿದ್ರೆ ಸರಿಯಾಗುತ್ತೆ ಅಂತ ಯೋಚನೆ ಮಾಡಿ ಎಲ್ಲಾ ವಿದ್ದಂದು ನಮ್ಗೆ ಅನುಕೂಲ ಆಗಬೇಕು. ಆ ತರದಾಗಿ CM ಪರಮೇಶ್ವರಯ್ಯನವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಮುಂದಿನ ಪೂರ್ಣ ಪ್ರಮಾಣದ ಸಮಿತಿಯನ್ನು ರಚನೆ ಮಾಡಿಕೊಳ್ಳೋದಕ್ಕೆ ಪರಮೇಶ್ವರಯ್ಯನವರಿಗೆ ಅಧಿಕಾರ ಕೊಟ್ಟು, ಅದೇ ತರ ಶೆಟ್ಟುಗಾರರ ಸಮ್ಮುಖದಲ್ಲಿ ಅವರು ಪೂರ್ತಿ 68 ಜನದ ಒಂದು ಹಬ್ಬದ ಸಮಿತಿ ಆಯ್ತು. ಅದರಲ್ಲಿ 12 ಜನ ಸಲಹಾ ಸಮಿತಿಯವರಿದ್ದಾರೆ. ಯಾರು ಅಂತಂದ್ರೆ ಇಂದಿನ ಹಬ್ಬಗಳನ್ನ ನೋಡಿರೋರು, ಇಂದಿನ ಹಬ್ಬನ ಮಾಡಿರೋರು, ಇಂದಿನ ಶೆಟ್ಟುಗಾರರು, ಈ ತರ 12 ಯಜಮಾನರುಗಳಾಗಿರೋರು, ಈ ತರ 12 ಜನನ ಈ ಹಬ್ಬ ನಡೆಸೋದಕ್ಕೆ ಸಲಹಾ ಸಮಿತಿ ಸದಸ್ಯರು ಅಂತ ತಗೊಂಡಿದ್ದೀವಿ. ಅವ್ರ ಮಾರ್ಗದರ್ಶನದಲ್ಲೇ ನಾವು ಹಬ್ಬವನ್ನ ಮಾಡ್ತಾ ಇರೋದು. ಇದ್ರ ಮಧ್ಯೆ ಬ್ಯಾಂಕ್ ಹೋದಾಗ ಬ್ಯಾಂಕ್ಲಿ ನೀವು 60 ಸಮಿತಿ ಮಾಡ್ಕೊಂಡ್ರೆ ನಾವು ಬ್ಯಾಂಕ್ ಅಕೌಂಟ್ ಮಾಡ್ಕೊಳಕ್ ಬರಲ್ಲ, ನೀವು ಒಂದು ಟ್ರಸ್ಟ್ ರಚನೆ ಮಾಡ್ಕೊಂಡು ಪಾನ್ ಕಾರ್ಡ್ ಮಾಡ್ಕೊಂಡು ಬನ್ನಿ ಅಂತ ಒಂದು ಸಜೆಷನ್ ಕೊಟ್ಟರು. ಅದ್ರ ಪ್ರಕಾರ 9 ಜನದ ಟ್ರಸ್ಟ್ ಅನ್ನ ಮಾಡಿ ಪಾನ್ ಕಾರ್ಡ್ ಅನ್ನ ಮಾಡಿ ಅಕೌಂಟ್ ಅನ್ನು ಓಪನ್ ಮಾಡಿದ್ದೀವಿ ಹಬ್ಬದ ಸಮಿತಿಗೆ. ಇದು ಆಮೇಲೆ ಮುಂದಿನ ಬೆಳವಣಿಗೆಲ್ಲ ಗೊತ್ತು. ಲಾಂಚ್ನ ಎಲ್ಲ ರೆಡಿ ಮಾಡ್ಕೊಂಡ್ವು, ಮತ್ತೆ ಕರಪತ್ರ ರೆಡಿ ಮಾಡಿದ್ವು, ಬಿಲ್ ಬುಕ್ ರೆಡಿ ಮಾಡಿದ್ವಿ. ಇದನ್ನೆಲ್ಲ MLA ಮತ್ತೆ MP ಅವ್ರನ್ನ ಕರೆಸಿ ಓಪನ್ ಮಾಡಬೇಕು ಅಂತ ಒಂದು ಡೇಟ್ ಫಿಕ್ಸ್ ಮಾಡಿ MLA MP ಅವ್ರನ್ನ ಕರೆಸಿ ಒಂದು ಫಂಕ್ಷನ್ ಮಾಡಿ, ನಮ್ಮ ಕುಲಗುರುಗಳು ಬಂದರು ಅವತ್ತು, ಪೂಲ ಕುಮಾರಸ್ವಾಮಿಗಳು, ಈ 3 ಜನನೂ ಸೇರಿ ಆ ಫಂಕ್ಷನ್ ಅದ್ದೂರಿಯಾಗಿ ನಡೀತು. ಆ ಫಂಕ್ಷನ್ ಆದ್ಮೇಲೆ ಇವರು ಭಿನ್ನಾಭಿಪ್ರಾಯಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರು ಏನಿದ್ರು ಈ ಗೊಂದಲ ಸೃಷ್ಟಿ ಮಾಡೋದೇ ಇವ್ರ ಕೆಲಸ. ಏನಾದ್ರು 2015ರಲ್ಲಿ ನಡೆದಾಗ ಅವರೇ ಅಧ್ಯಕ್ಷರಾಗಿದ್ರು. ಅವರಿಗೆ ನಾವು ಸಂಪೂರ್ಣ ಸಹಕಾರ ಕೊಟ್ಟು ಹಬ್ಬ ನಡೆಯೋದಕ್ಕೆ ಸಹಕಾರ ಕೊಟ್ಟಿದ್ದೀವಿ. ಅದೇ ತರ ಈಗ ಅವರು ಸಹಕಾರ ಕೊಡ್ಲಿ ಅಂತ ಕೇಳ್ಕೊಂಡು ಆ ದೇವರಿಗೆ ಅವರಿಗೆ ಸಹಕಾರ ಕೊಡೋ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಆಮೇಲೆ ಮತ್ತೊಂದು ವಿಷಯ, ನಾನು ಕತ್ತಿ ಹಬ್ಬದ ದೊಡ್ಡ ಕತ್ತಿ ಹಬ್ಬದ ಸಮಿತಿಯ ಅಧ್ಯಕ್ಷನಾಗಿದ್ದು ಒಂದು ವಿಷಯ ಹೇಳ್ತೀನಿ. ನಾನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೇ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಅರುಣಾಚಲಂ ಟ್ರಸ್ಟ್ ಇರ್ಬೋದು, ಅದು ನಮ್ಮ ಸಂಸ್ಥೆನೇ. ಶ್ರೀ ಚೌಡೇಶ್ವರಿ ಪ್ರೌಢಶಾಲೆ ಅಂದರೆ ದೇವಾಂಗ ಮಹಾಜನ ಸಂಘ ಅಂತ ಬರುತ್ತೆ, ಅದೂ ಮತ್ತು ರಾಜರಾಜೇಶ್ವರಿ ಕಲ್ಯಾಣ ಇರ್ಬೋದು, ಚೌಡೇಶ್ವರಿ ಕಲ್ಯಾಣ ಇರ್ಬೋದು, ಎಲ್ಲರಿಗೂ ಲೆಟರ್ಗಳು ಬರೆದು ಈ ಥರ ದಿನ ಹಬ್ಬ ಮಾಡ್ತಿದ್ದೀವಿ, ನಮ್ಮ ಸಹಕಾರ ಬೇಕು. ಆ ದಿವಸಕ್ಕೆ ಛತ್ರಗಳಾಗಲಿ ಸ್ಕೂಲ್ಗಳಲ್ಲಿ ಒಂದು ಸ್ವಲ್ಪ ಜನಗಳ ಭಕ್ತಾದಿಗಳು ಬರೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದೀವಿ. ಏನು ಇವಾಗ ಅಪೋಸ್ ಮಾಡ್ತಿದ್ದಾರೋ, ಅವ್ರ ಹಬ್ಬಕ್ಕೆ ಅಂತ ಅಪೋಸ್ ಮಾಡ್ತಿದ್ದಾರೋ ಅವರೆಲ್ಲ ಅದೇ ಟ್ರಸ್ಟ್ ಇದೆ. ಆ ಟ್ರಸ್ಟ್ ಇದ್ಕೊಂಡು ನಮ್ಗೆ ವಿಷಯ ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು ನಿಜವಾಗ್ಲೂ ನಮಗೆ ಒಂಥರ ದುಃಖ ಆಗ್ತಿದೆ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ದೇವ್ರ ಹಬ್ಬ ಮಾಡ್ತಿದ್ದೀವಿ, ಎಲ್ಲ ಸೇರಿ ಜೊತೆಯಾಗಿ ಮಾಡೋಣ. ನಮ್ಮಲ್ಲಿ ಜನ 100 ಜನ ನೋಡ್ತಿದ್ದಾರೆ, ನಮ್ಮ ದೇವಾಂಗ ಕುಲನ 100 ಜನ ನೋಡ್ತಿದ್ದಾರೆ. ಆ ಜನಗಳು ನಮ್ಮ ಹಾವಭಾವಗಳನ್ನಾಗಲಿ ನಮ್ಮ ಏನು ಮಾಡ್ತಿದ್ವಿ ದೇವಂಗರು ನೋಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ನಮ್ಮ ಕುಲದವರು ಏನು ಅಪೋಸ್ ಅಂತಲ್ಲ, ಎಲ್ಲ ಏನೋ ಒಂದು ಮನಸ್ಸಾಗುಗಳಿರುತ್ತೆ, ಅದು ಎಲ್ಲ ಬದಿಗೊಟ್ಟು ಹಬ್ಬ ಮಾಡೋದಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಅವಕಾಶ ಮಾಡಿಕೊಡಿ. ಮತ್ತೆ ಇದ್ರ ಮೇಲೂ ಸಹ ಏನೋ ಮುಂದೆ ಒಂದು ಸರ್ಕಾರದ ಪರವಾಗಿ ನಾವು ಕೆಲವು ಪರ್ಮಿಷನ್ಗಳು ಕೇಳಿದ್ವಿ, ಅಧಿಕಾರಿಗಳು ಕೇಳಿದ್ವಿ. ಅಧಿಕಾರಿಗಳನ್ನು ಸಹ ವಿಶ್ವಾಸ ತಗೊಂಡು ನಾವು ಅವ್ರು ಏನು ಸಲಹೆ ಸೂಚನೆಗಳು ಕೊಡ್ತಾರೋ ಅದಕ್ಕೂ ನಾವು ತಲೆಬಾಗಿ ದಯವಿಟ್ಟು ನಡೆಸ್ಕೊಡ್ತೀವಿ ನಾವು. ಯಾಕಂದರೆ ನಾವು ಸರ್ಕಾರದ ಜೊತೆ
ಇಲ್ಲದೆ ನಾವು ಯಾವುದೇ ಸಹ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ಕುಲಸ್ಥರು ಇರಬೇಕು, ಸರ್ಕಾರದವರು ಸಹಕಾರನೂ ಕೊಡಬೇಕು, ಎಲ್ಲ ಇದ್ದರೆ ಮಾತ್ರ ನಾವು ಹಬ್ಬ ಮಾಡೋಕ್ಕಾಗೋದು ಅಂತ ಕೈ ಮುಗಿ ಕೇಳ್ಕೊಳ್ತೀನಿ. ಹಬ್ಬಕ್ಕೆ ದಯವಿಟ್ಟು ಸಹಕಾರ ಕೊಡಿ ಅಂತೆಲ್ಲ ಕೇಳ್ಕೊಳ್ತೀನಿ. ಕಡೆಯದಾಗಿ ನಿಮ್ಗೊಂದು ಪ್ರಶ್ನೆ ಸರ್. ಈಗ ಎಲ್ಲಕ್ಕಿಂತ ಪ್ರಮುಖವಾಗಿ ಏನು ಅಂತಂದರೆ, ಒಂದು ವಿವಾದಗಳು ಒಂದು ಹಬ್ಬ ಅಂದಾಗ 10 ಹಳ್ಳಿಗಳನ್ನ ಒಂದು ಹಬ್ಬ ಮಾಡ್ತಾರೆ, ಒಂದು 100 ಜನ ಸೇರಿ ಮಾಡ್ತಾರೆ, ಎಲ್ಲ ವರ್ಗ ಸೇರಿ ಮಾಡ್ತಾರೆ. ನಿಮ್ಮದೇ ಸಮಾಜ, ನಿಮ್ಮದೇ ಬೀದಿ, ನಿಮ್ಮದೇ 16 ಬೀದಿಗಳಲ್ಲಿ ಈಗ ಏನು ಯಾರಿಗೆ ಒಂದಷ್ಟು ಬೇಸರನೋ ಸಣ್ಣ ಪುಟ್ಟ ಅಸಮಾಧಾನ ಇರ್ತವೆ ಅಂತ ಇಟ್ಕೊಳ್ಳಿ. ನೀವು ಜವಾಬ್ದಾರಿ ತಗೊಂಡಾಗ ಅವನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ಸಭೆ ಮಾಡಿ ಚರ್ಚೆ ಮಾಡಿ ಏನಾದ್ರು ಮಾಡೋಕ್ಕೆ ಸಾಧ್ಯತೆ ಇಲ್ವಾ ಅಂತ ನಾನು ಹೇಳ್ತೇನೆ. ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ ಸರ್, ಪ್ರಯತ್ನ ಪಡ್ತೀವಿ. ಪ್ರಯತ್ನ ಪಡ್ತೀವಿ ಖಂಡಿತವಾಗ್ಲೂ. ಆಮೇಲೆ ಈ ವಿಷಯ ಸರ್ಕಾರದ ಲೆವೆಲ್ಗೆ ಹೋಗಿರೋದ್ರಿಂದ ಸರ್ಕಾರದಲ್ಲಿ ಅವ್ರು ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಪರ್ಮಿಷನ್ ಕೊಟ್ಟರೆ ಗೌರ್ಮೆಂಟ್ ಹಬ್ಬ ಮಾಡ್ತೀವಿ, ಪರ್ಮಿಷನ್ ಕೊಡದೆ ಹೋದ್ರೆ ನಾವು ಹಬ್ಬ ಮಾಡಲ್ಲ ಸರ್. ಅದನ್ನು ಈ ಮಾತ್ರ ಭಾಗವಹಿಸಬೇಕು. ಈ ತಾಂಬೂಲ ಕೊಡೋದು ಯಜಮಾನರಿಗಿರ್ಬೋದು, ಶೆಟ್ಗಾರರಿರ್ಬೋದು, ಎಲ್ಲನೂ ಶೆಟ್ಗಾರರೇ ತಾಂಬೂಲ ಕೊಡಬೇಕು. ಈ ಒಂದು ನಮ್ಮ 4 ವರ್ಷಕ್ಕೊಂದ್ಸಲ ನಮ್ಮ ಶೆಟ್ಗಾರ ಬಾಡಿ ಚೇಂಜ್ ಆಗುತ್ತೆ. ಯಾವ ಥರ ಚೇಂಜ್ ಆಗುತ್ತೆ ಅಂದರೆ, ಹಿಂದೆ ಇದ್ದ ಶೆಟ್ಗಾರರೆಲ್ಲ ಸೇರಿ ಮುಂದಕ್ಕೆ ಬರೋ ಶೆಟ್ಗಾರರಿಗೆ ತಾಂಬೂಲವನ್ನು ಇವ್ರಿಗೆ ಕೊಟ್ಟಿರೋ ತಾಂಬೂಲನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಹೊರತು ಉಳಿದವುಗಳ ಹಸ್ತಕ್ಷೇಪ ಇಲ್ಲಿ ಇರೋದಿಲ್ಲ. ಆದ್ರಿಂದ ಅದನ್ನೂ ಅಮಾನ್ಯ ಆಗಿದೆ ಅವ್ರ ಬಗ್ಗೆ. ನಮ್ಮ ಕುಲಾಚಾರದಲ್ಲಿ ಶೆಟ್ಟಿ ಯಜಮಾನರು ಅಂತಾರೆ. ಮೊದಲನೇ ಪ್ರಿಫರೆನ್ಸ್ ಶೆಟ್ರಗಾರರಿಗೆ, ಆಮೇಲೆ ಯಜಮಾನರಿಗೆ ಬರೋದು. ಆದರೆ ಅಲ್ಲ, ಅವತ್ತು ಅವ್ರ ಪ್ರೆಸ್ ಮೀಟಲ್ಲಿ ನಾನು ಯಜಮಾನ ನಾನು ಬರಖಾಸ್ತು ಮಾಡಿಬಿಟ್ಟಿದ್ದೀನಿ ಅದು ಇದು ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಅವಕಾಶ ಇಲ್ಲ. ಯಾವುದೇ ಕಾರಣಕ್ಕೂ ಹಬ್ಬದ ಸಮಿತಿನ ಬರಖಾಸ್ತು ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಫಸ್ಟ್ ಆಫ್ ಆಲ್ ಅವರು ಯಜಮಾನರೇ ಅಲ್ಲ. ಸಪೋಸ್ ಯಜಮಾನರಾಗಿದ್ರೂ ಕೂಡ ಹಬ್ಬದ ಕಮಿಟಿ ಬರಖಾಸ್ತು ಮಾಡೋದು ಅವರ ಕೈಯಲ್ಲಿ ಇಲ್ಲ. ಆ ಸಭೆಯಲ್ಲಿ ಏನೇ ನಡೆದ ನಿರ್ಣಯಗಳು ಸಿದ್ದು ಆಗಿರೋದಿಲ್ಲ ನಮ್ಮ ಕುಲಾಚಾರದ ಪ್ರಕಾರ. ಇನ್ನು ಹಬ್ಬದ ವಿಷಯಕ್ಕೆ ಬರ್ತೀನಿ. ಹಬ್ಬ ಮಾಡಬೇಕು ಅಂತ ನಮ್ಮಲ್ಲಿ ತೀರ್ಮಾನ ಆದಾಗ ನಾವು ಮೊದಲು ಶೆಟ್ಗಾರೆಲ್ಲ ಮಾತಾಡ್ತಿದ್ವಿ. ಹಬ್ಬ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಜನ. ಒಂದು 12 ವರ್ಷಕ್ಕೊಂದ್ಸಲ ನಾವು ಹಬ್ಬ ಮಾಡೋದು. ಮಿನಿಮಮ್ 12 ವರ್ಷ, ಜಾಸ್ತಿ ಇಷ್ಟ ಆದರೂ ನಮ್ಮ ಅನುಕೂಲಕ್ಕೆ ತಕ್ಕಂಗೆ. ಮತ್ತೆ ತುಂಬ ದುಡ್ಡು ಬೇಕಾಗಿರೋದ್ರಿಂದ ಒಂದ್ಸಲ 16 ವರ್ಷಕ್ಕೆ ಮಾಡ್ತೀವಿ, ಒಂದ್ಸಲ 45 ವರ್ಷಕ್ಕೂ ಹಬ್ಬ ಆಗಿದೆ. 12 ವರ್ಷಕ್ಕೆ ಮಾಡೋದು ವಾಡಿಕೆ. ಆವತ್ತು ಪ್ರೆಸ್ ಮೀಟಲ್ಲಿ ಅದೇನೋ ಮಂಡ್ಲ ಗಿಂಡ್ಲ ಅಂತ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು. ಆ ಮಂಡ್ಲ ಗಿಂಡ್ಲ ಎಲ್ಲ 48 ವರ್ಷಕ್ಕೆ ಒಂದ್ಸಲ ಹಬ್ಬ ಮಾಡೋದು ಅಂತದೆಲ್ಲ ನೋಡಿದ್ರೆ ನಾನು ಯೂಟ್ಯೂಬಲ್ಲಿ, ಅದೆಲ್ಲ ಸುಳ್ಳು. ಆ ಥರ ಏನಿಲ್ಲ. ನಾವು ಹಬ್ಬ ಮಾಡಬೇಕು ಅಂದಾಗ ಮೊದಲನೇದಾಗಿ ನಮ್ಮ ಕುಲದೇವಿನ ಪರ್ಮಿಷನ್ ಕೇಳ್ತೀವಿ. ಹಿಂಗೆ ಅಂತಂದರೆ, ಒಂದು ಚಿಕ್ಕ ಹೆಣ್ಣು ಮಗು ಕೈಯಲ್ಲಿ ಹೂ ಕೊಟ್ಟು ಆ ಹೂವನ್ನು ದೇವರಿಗೆ ಇಡಿಸ್ಬಿಟ್ಟು ನಾವು ಸಂಕಲ್ಪ ಮಾಡ್ಕೊಳ್ತೀವಿ. ಹಬ್ಬ ಮಾಡೋದ ಬೇಡ ಅಂತಂದ. ಮಾಡಬೇಕು ಅಂತಂದರೆ ಬಲಗಡೆ ಹೂ ಕೊಡು ತಾಯಿ ಅಂತ ಕೇಳ್ಕೊತೀವಿ. ಆವತ್ತು 31/1/2025 31/1/2025 ನಾವು ದೇವಸ್ಥಾನದಲ್ಲಿ ಹೂ ಕೇಳಿದ್ದು. ದೇವರು ಶುಕ್ರವಾರ ಹೂ ಕೇಳಿದ್ದು. ಆವತ್ತು ದೇವರು ನಮಗೆ ಪ್ರಸಾದ ಕೊಡ್ತು, ಹಬ್ಬ ಮಾಡಿ ಅಂತ ಪರ್ಮಿಷನ್ ಕೊಡ್ತು. ಆವತ್ತಿಂದ ಹಬ್ಬದ ಪ್ರಕ್ರಿಯೆಗೆ ನಾವು ಚಾಲನೆ ನೀಡಿದ್ವು. ಮತ್ತೆ ಅದಾದಮೇಲೆ ಹಬ್ಬಕ್ಕೆ ಯಾವ ಡೇಟಲ್ಲಿ ಹಬ್ಬ ಮಾಡಬೇಕು ಅಂತ ಒಂದು ಕ್ವಶನ್ ಬಂದಾಗ, ನಾವು ಶಾಸ್ತ್ರಿಗಳಲ್ಲಿ ಕೇಳಿದಾಗ ಅವರೊಂದು 3-4 ಡೇಟ್ ಕೊಟ್ಟರು. ಅದರಲ್ಲಿ 4/2/2020 ನಡೆಸಬೇಕು ಅಂತ ಇದನ್ನ ತೀರ್ಮಾನ ಮಾಡಿದ್ವು. ಮತ್ತೆ ಅರ್ಚಕರನ್ನ ಕರೆದಿ ಅವ್ರಿಗೆಲ್ಲ ಇದನ್ನ ಹೇಳಿದ್ವು, ಇದನ್ನ ಮಾಡಬಹುದು ಅಂತ. ಮತ್ತೆ 31/5/2025 ಬೀದಿ ಮುಖ್ಯಸ್ಥರ ಸಭೆ ಕರೆದ್ರು. ಹಬ್ಬದ ವಿಷಯವಾಗಿ ಬೀದಿ ಮುಖ್ಯಸ್ಥರನ್ನ ಸಭೆ ಕರೆದು ಹಬ್ಬದ ವಿಷಯಕ್ಕೆ ಮಾತಾಡಬೇಕು, ಹಬ್ಬ ಮಾಡಬೇಕು ಅಂತಿದ್ದೀವಿ, ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳಿದ್ರು. ಆ ಸಭೆಯಲ್ಲಿ ಆವತ್ತು ಪ್ರೆಸ್ ಮೀಟ್ ಇದ್ರಲ್ಲ, ಶ್ರೀನಿವಾಸ ಶಾಸ್ತ್ರಿ ಅಂತ ಅವರು ಇದ್ರು. ನಮ್ಮ ದೇವಸ್ಥಾನದಲ್ಲಿ ಆದಾಗ ಅವರು ಇದ್ರು. ಮತ್ತೆ ಎಲ್ಲರೂ ಹಬ್ಬ ಮಾಡಿ ಸಂತೋಷವಾಗಿ ಮಾಡೋಣ, ಎಲ್ಲ ಅನುಕೂಲವಾಗಿದ್ದೀವಿ, ಎಲ್ಲ ಸಹಾಯನೂ ಮಾಡ್ತೀವಿ, ಹಬ್ಬ ಮಾಡೋಣ ಅನ್ನೋದು. ಆದರೆ ಎಲ್ಲರನ್ನ ಸೇರಿಸ್ಕೊಂಡು ಮಾಡೋಣ, ಊರಿನ ಗೊಂದಲೆಲ್ಲ ಬಿಟ್ಬಿಟ್ಟು ಮಾಡೋಣ ಅಂತಂದು ಒಂದು ಕೊಟ್ಟರು. ನಾವು ಎಲ್ಲರನ್ನೂ ಸೇರಿಸಿ ಹಬ್ಬ ಮಾಡೋದು ಅಂತ ಆವತ್ತು ತೀರ್ಮಾನ ಮಾಡಿದ್ವು. ಮತ್ತೆ ಎಲ್ಲ ಬೀದಿ ಮುಖ್ಯಸ್ಥರು ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಶೆಟ್ಟರ್ಗಾರ್ಗೆ ಪರ್ಮಿಷನ್ ಕೊಟ್ಟರು. ನೀವು ಒಬ್ಬ ಒಳ್ಳೆ ವ್ಯಕ್ತಿಯನ್ನ
ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಿ ಹಬ್ಬ ಮಾಡಿ ಅಂತ ನಮಗೆ ಅದನ್ನ ಆಯ್ಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದ್ಮೇಲೆ 6ನೇ ತಾರೀಕು 6ನೇ ತಿಂಗಳು 2025ರಂದು ಶೆಟ್ಟಿಗಾರರೆಲ್ಲ ಸಭೆ ಸೇರಿ CM ಪರಮೇಶ್ವರ ಅವ್ರನ್ನ ಹಬ್ಬದ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಯಾಕೆ ಅಂತಂದ್ರೆ ಅವರು ಚೌಟ್ರಿಗೂ ಅಧ್ಯಕ್ಷರಾಗಿದ್ದಾರೆ, ಮತ್ತೆ ನಮ್ಮ ಕರೆಸ್ಪಾಂಡೆಂಟ್ ಆಗಿದ್ದಾರೆ. ಅವರು ಮಾಡಿದ್ರೆ ಎಲ್ಲ ರೀತಿಯಿಂದನೂ ನಮ್ಗೆ ಅನುಕೂಲ ಆಗುತ್ತೆ, ಮತ್ತೆ ಅನುಭವಿ ಕಾರ್ಪೊರೇಟರ್ ಆಗಿದ್ದಾರೆ ಅನ್ನೋ ಉದ್ದೇಶದಿಂದ, ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ ಅನ್ನೋ ಉದ್ದೇಶದಿಂದ CM ಪರಮೇಶ್ವರಯ್ಯನವ್ರನ್ನ ಅಧ್ಯಕ್ಷರನ್ನ ಮಾಡಿ ಉಳಿದೇ ಸಮಿತಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಯಾಕೆ ಅಂತಂದ್ರೆ ಒಂದು ಸಮಿತಿಯಲ್ಲಿ ಭಿನ್ನಾಭಿಪ್ರಾಯ ಆಗ್ಬಿಟ್ರೆ ಯಾವುದೇ ಕೆಲಸಗಳು ಆಗೋದಿಲ್ಲ. ಭಿನ್ನಾಭಿಪ್ರಾಯಗಳು ಇಲ್ಲದೆ ಕೆಲಸ ಆಗಬೇಕು ಅಂತಂದ್ರೆ ಸಮಿತಿಯಲ್ಲಿ ಅವ್ರಿಗೆ ಬೇಕಾಗಿರೋರು ಕೋಆಪರೇಷನ್ ಮಾಡೋರು ಇರಬೇಕಾಗುತ್ತೆ. ಅದಕ್ಕೋಸ್ಕರ ಮಾಡಿದ್ರು. ಅವರು 7ನೇ ತಾರೀಕು 7ನೇ ತಿಂಗಳು 2025ರಂದು ಶೆಟ್ಟಿಗಾರರ ಉಪಸ್ಥಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀನಿವಾಸರವರನ್ನ ಮತ್ತು ಖಜಾಂಚಿಯಾಗಿ ಶ್ರೀ ಉಮಾಶಂಕರ್ ಅವರನ್ನ, ಇವರು ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಉಮಾಶಂಕರ್ ಅವರು ನೋಡಿರ್ಬೋದು, ನಮ್ಮೂರಲ್ಲಿ ಇದ್ರು, ಅವರನ್ನ ಖಜಾಂಚಿಯಾಗಿ ನೇಮಕ ಮಾಡಿಕೊಂಡ್ರು. ಆಮೇಲೆ 10/7/2025ರಂದು ಅವ್ರ ಸಮಿತಿ 3 ಜನ ಮತ್ತೆ ಶೆಟ್ಟಿಗಾರರೆಲ್ಲ ಸೇರಿ ಎಲ್ಲ ಬೀದಿಯಿಂದಲೂ ಪೂರ್ಣ ಪ್ರಮಾಣದ ಸಮಿತಿಯನ್ನು ರಚಿಸಿಕೊಂಡ್ರು. ಈ ಪೂರ್ಣ ಪ್ರಮಾಣ ಸಮಿತಿಯಲ್ಲಿ 16 ಬೀದಿಯ ಜನರು ಇದ್ದಾರೆ. 16 ಬೀದಿಯ ಜನರಲ್ಲೂ 68 ಜನ ಪೂರ್ಣ ಪ್ರಮಾಣದ ಹಬ್ಬದ ಕಮಿಟಿಯನ್ನ ರಚಿಸಿಕೊಳ್ಳಲಾಯಿತು. ಮತ್ತೆ ಬ್ಯಾಂಕಿನವ್ರು ಕೇಳಿದಕ್ಕೆ ಅವರು ನೀವು ಟ್ರಸ್ಟ್ ಮಾಡಬೇಕು, ನಾವು ಬ್ಯಾಂಕ್ ಅಕೌಂಟ್ ಮಾಡಬೇಕಲ್ಲ, ಅಕೌಂಟ್ ಮಾಡೋಕ್ಕೆ ಹೋದಾಗ ಅವರು ನಾವು ಸುಮ್ಮನೆ ನೀವು ಬಂದು ಕೇಳಿದ್ರೆ ಕೊಡೋಕ್ಕಾಗೋದಿಲ್ಲ, ನೀವು ಟ್ರಸ್ಟ್ ಮಾಡ್ಕೋಬೇಕು, ಟ್ರಸ್ಟ್ ಮಾಡಿಕೊಂಡು ಪಾನ್ ನಂಬರ್ ಕೊಟ್ಟರೆ ಮಾತ್ರ ನಾವು ನಿಮ್ಮಲ್ಲಿ ಅಕೌಂಟ್ ಕೊಡ್ತೀವಿ ಅಂತ ಒಂದು ಸಲಹೆ ಕೊಟ್ಟರು. ಅದಕ್ಕೋಸ್ಕರ 12/8/2025 ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿಸಿದ್ದೀವಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಎಲ್ಲ 68 ಜನರನ್ನು ರಿಜಿಸ್ಟರ್ ಮಾಡ್ಸೋಕೆ ಬರಲ್ಲ ಅಂದಿದ್ದಕ್ಕೆ ಅದರಲ್ಲಿ ಮುಖ್ಯವಾಗಿದ್ದಂಥ 9 ಜನರನ್ನ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮುಖಾಂತರ ಕಾರ್ಯ ನಿರ್ವಹಿಸ್ತಾ ಇದ್ದೀವಿ. ಆಮೇಲೆ 27ನೇ ತಾರೀಕು 9/2025 ಎಲ್ಲ ಸಮಿತಿಯ ಪದಾಧಿಕಾರಿಗಳು ಸೇರಿ ಈ ಲಾಂಛನ ಮತ್ತೆ ಬಿಲ್ ಬುಕ್ಕು, ಕರಪತ್ರ ಇದನ್ನೆಲ್ಲ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ಸೆಲೆಕ್ಷನ್ ಮಾಡಿ 6ನೇ ತಾರೀಕು 10ನೇ ತಿಂಗಳು ಒಂದು ಫಂಕ್ಷನ್ ಮಾಡೋಣ, ಲಾಂಛನ ಉದ್ಘಾಟನೆ ಅಂತ. ಇದಕ್ಕೆ ಮಾನ್ಯ ಶಾಸಕರದು ಗೌರ್ಮೆಂಟ್ಗೂ ಸಂಪೂರ್ಣ ಸಹಕಾರ ನಮಗೆ ಬೇಕಾಗಿರೋದ್ರಿಂದ MLA ಅವ್ರನ್ನ ಮತ್ತೆ MP ಅವ್ರನ್ನ ಆಹ್ವಾನ ಮಾಡಿ ನಾವು ಲಾಂಛನ ಬಿಡುಗಡೆ ಮಾಡಿಸೋಣ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಯಿತು. ಅದೇ ಥರ ಅವ್ರ ಡೇಟ್ಗಳೆಲ್ಲ ಕೇಳಿ 6ನೇ ತಾರೀಕು ಡೇಟ್ ಕೊಟ್ಟರು. 6ನೇ ತಾರೀಕು MP ಮತ್ತು MLA ಅವ್ರನ್ನ ಕರೆದು ನಮ್ಮ ಕುಲಗುರುಗಳಾದ ಪೂರಕುಮಾರ ಸ್ವಾಮಿಗಳು ಅಂತ ಇರ್ತಾರೆ, ನೀವು ನೋಡಿದ್ದಾರಲ್ಲ ಅವರೆಲ್ಲ, ಇವ್ರು ದೊಡ್ಡವರು, ಎಲ್ಲರಿಗಿಂತ ದೊಡ್ಡವರು, ಅವ್ರನ್ನ ಕರೆಸಿ ಆವತ್ತು ದೇವಿಗೆ ಪುಷ್ಪಾರ್ಚನೆ ಮಾಡಿಸಿ ಲಾಂಛನ ಬಿಡುಗಡೆ ಮಾಡಿಸಿ ಅದೆಲ್ಲನೂ ಇದಾಗಿದೆ. ಮತ್ತೆ ಆ ಸಭೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಕೆಲವು ಹಿರಿಯರೇಂದ್ರು, ನಿಮಗೆ ಒಬ್ಬರು ಯಜಮಾನರು ಬೇಕಾಗುತ್ತೆ. ನಮ್ಮೆಲ್ಲರ ಬಂಧುಗಳಿಂದ 9-10 ವರ್ಷದಿಂದ ಯಜಮಾನರುಗಳು ಇರಲಿಲ್ಲ. ಅದಕ್ಕೋಸ್ಕರ ಇದು ನಮ್ಮ ಕುಲಸ್ಥರ ಸಭೆಯಲ್ಲಿ ನೀವು ಯಾರಾದ್ರೂ ಯಜಮಾನರನ್ನ ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಳ್ಳೋಣ ಅಂತ ಒಂದು ಅಭಿಪ್ರಾಯ ಬಂತು. ಆ ಅಭಿಪ್ರಾಯದಂತೆ BC ಅಣಗ್ರಾಯ ಮಾಸ್ಟರ್ ಅವ್ರನ್ನ ದೊಡ್ಡ ಯಜಮಾನರಾಗಿ ಹಾಗೂ TL ಕೃಷ್ಣಯ್ಯನವ್ರನ್ನ ಚಿಕ್ಕ ಯಜಮಾನರಾಗಿ ನಾವು ಆಯ್ಕೆ ಮಾಡಿಕೊಂಡ್ರು. ಇನ್ನು ಆವತ್ತು ಸಭೆಯಲ್ಲಿ 4 ಜನರ ಶೆಟ್ಗಾರರು ಅಂತ ನಿಮ್ಮ ಹತ್ರ ಶ್ರೀನಿವಾಸು ಮತ್ತೆ ಯಾರು ಇದ್ದಾರೆ ಅಂತ ಹೇಳಿದ್ರಲ್ವಾ, ಈ ಅಮಾನತುಗೊಂಡಿರೋ 4 ಶೆಟ್ಗಾರ ಅವರೇ. ನಮ್ಮಲ್ಲಿ ಶೆಟ್ಗಾರ ಆಯ್ಕೆನಲ್ಲಿ ಕಂಡೀಷನ್ ಆಗ್ತೀವಿ ಅಂತ ಹೇಳಿದೆ. ಆ ಕಂಡೀಷನ್ ಪ್ರಕಾರ ಇಲ್ಲಿದೆ, ಒಂದು 10 ಕಂಡೀಷನ್ ಆಗ್ತಾರೆ. ಆ ಕಂಡೀಷನ್ ಪ್ರಕಾರ 50 ವರ್ಷ ಆಗಿರೋರು ಮಾತ್ರ ಶೆಟ್ಗಾರಾಗಿ ಮಾಡಬೇಕು ಅಂತ. ಯಾಕೆಂದ್ರೆ ಅನುಭವಸ್ಥರಾಗಿರ್ತಾರೆ, ಕುಲಚಾರ ಗೊತ್ತಿರುತ್ತೆ, ಮಾಡಬೇಕು ಅನ್ನೋದು ನಮ್ಮಲ್ಲಿ ನಿಬಂಧನೆ ಇದೆ. ಆದರೆ ಶ್ರೀನಿವಾಸ ಶಾಸ್ತ್ರ ಮತ್ತು ವೀರಭದ್ರ ಮಾಸ್ಟರ್ ಅಂತ ಇಬ್ಬರಿದ್ರು, ಅವ್ರಿಗೆ 41 ವರ್ಷ 42 ವರ್ಷ ಇತ್ತು. ಹಂಗಾಗಿ ಶೆಟ್ಗಾರ್ ತಾಂಬೂಲ ಕೊಡೋ ಪರಿಸ್ಥಿತಿ ಬಂದಾಗ ನಾನು ರಿಜೆಕ್ಟ್ ಮಾಡಿದೆ. ನಾನು ಅವತ್ತು ಕರೆಸ್ಪಾಂಡೆಂಟ್ ಆಗಿದ್ದೆ, ನಾನು ಅವ್ರಿಗೆ ತಾಂಬೂಲ ಕೊಡೋಕೆ ಬರಲ್ಲ ಅಂತ ಹೇಳಿದೆ. ಮತ್ತೆ ಇನ್ನೊಬ್ಬ ವೀರಭದ್ರಯ್ಯ ಮತ್ತು ಮುರಳೀಧರ್ ಅಂತ ಅಂದ್ಬಿಟ್ಟು ಅವರಿಬ್ಬರಿಗೂ ನಮ್ಮ ಮಹಾಸಭೆಯಲ್ಲಿ 10 ವರ್ಷ ಕಾಲ ಅಮಾನತು ಶಿಕ್ಷೆ ಹಾಕಿದೆ. ಯಾಕೆಂತಂದ್ರೆ ಆ ಮುರಳೀಧರ್ ಅವರು ಒಂದಿನ ಮಹಾಸಭೆಯಲ್ಲಿ ಅಸಭ್ಯವಾಗಿ ವರ್ತಿಸಿದ್ರು ಅಂತ ಅವರಿಗೆ 10 ವರ್ಷ ಅವ್ರನ್ನ ಯಾವುದೇ ಸಂಸ್ಥೆಗೆ ಇದಕ್ಕೆ ತಗೋಬಾರ್ದು ಅಂತ ಅಮಾನತು ಶಿಕ್ಷೆ ಇದೆ. ಇವರು ಅವರಿಬ್ಬರನ್ನು ಶೆಟ್ಗಾರರು ಅಂತ ಮಾಡ್ಕೊಂಡು ಬಂದು ನಮಗೆ ಅಪ್ಲಿಕೇಶನ್ ಕೊಟ್ಟರು ಶೆಟ್ಗಾರ್ಗೆ. ನಾನು ಅದನ್ನ ರಿಜೆಕ್ಟ್ ಮಾಡಿದೆ, ಈ 4 ಜನನ್ನ ತಗೊಳಕ್ ಬರಲ್ಲ ಅಂತ. ಆವಾಗ ಏನ್ ಮಾಡಿದ್ರು, ಈ ನಮ್ಮ ಮಹೇಸ್ವಾಮಿಗಳು ಅಂತಿದ್ದಾರಲ್ಲ, ಇವರು ಅಚ್ಕಳ್ ನಾಗರಾಜ್ ಅವ್ರ ಸಂಬಂಧಿ. ಇವ್ರು ಹೆಂಗೆ ಅಂತಂದ್ರೆ ಇವ್ರಿಗೆ ಕುಲಗುರು ಸ್ಥಾನ ವಂಶ ಪಾರಂಪರ್ಯವಾಗಿ ಬಂದಿರೋದು. ಇವ್ರಿಗೆ ಕುಲಾಚಾರದ ಬಗ್ಗೆ ಅರಿವಿಲ್ಲ, ಮತ್ತೆ ಇವ್ರ ಪೊಸಿಷನ್ ಏನದು ಅರಿವಿಲ್ಲ. ಅಚ್ಕಳ್ ನಾಗರಾಜನವ್ರು ಏನ್ ಹೇಳ್ತಾರೋ
ಇವ್ರು ಯಾವ ಮಟ್ಟಕ್ಕಾದ್ರೊಳಗೆ ಅವ್ರು ಕೆಲಸ ಮಾಡ್ಕೊಡ್ತಾರೆ. ಅಚ್ಕಾಳ್ ನಾಗರಾಜನವರು ಇವರಿಬ್ಬರಿಗೆ ತಾಂಬೂಲ ಕೊಡಬೇಕು ಅಂದಾಗ ಗೊತ್ತು ಗುರಿ ಇಲ್ಲದೆ ದೇವಸ್ಥಾನಕ್ಕೆ ಬಂದು ನಮ್ಮನ್ನು ಯಾರನ್ನೂ ಕನ್ಸಿಡರ್ ಮಾಡದೆ ಇವರೇ ತಾಂಬೂಲ ಕೊಟ್ಬಿಟ್ಟು ಶೆಟ್ಗಾರ ಅಂತ ಅನೌನ್ಸ್ ಮಾಡಿಸ್ಬಿಟ್ರು. ಸರಿ ಹೋದ್ರೆ ಹೋಗ್ಲಿ ಅಂದ್ಕೊಂಡು ನಾವು ಈಗಲೇ ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಂತ ಅನುಸರಿಸ್ಕೊಂಡು ಹೋಗ್ತಾ ಇದ್ವು. ಮತ್ತೆ ಯಾವುದೋ ಒಂದು ಚತುರ್ಥಿ ವಿಷಯವಾಗಿ ಬಂದಾಗ ವೀರಭದ್ರ ಸ್ವಾಮಿ ಅಂತಿದ್ದಾರಲ್ಲ, ಅವರು ನಮ್ಗೆ ಏನೇ ಕರೆಸ್ಪಾಂಡೆನ್ಸ್ ಆದರೂ 3 ಕರೆಸ್ಪಾಂಡೆಂಟ್ಗಳು ಸಿಗ್ನೇಚರ್ ಮಾಡಿ ಡೇಟಾಗಳು ಹಾಕಬೇಕು. ಯಾವುದೇ ಆದ್ರೂ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು, ಅದು ನಮ್ಮ 3 ಜನ ದೇಶದಲ್ಲೇ ಇರೋದು. ನಮ್ಮ 3 ಜನ ಸೈನ್ ಹಾಕಿದ್ರೆ ಮಾತ್ರಕ್ಕೆ ಅದು ಮಾನ್ಯ. ಅವ್ರೇನಾದ್ರು ವೀರಭದ್ರಯ್ಯನವರು ಅವರೊಬ್ಬರೇ ಸಿಗ್ನೇಚರ್ ಹಾಕಿ ಎಲ್ಲ ಬೀದಿಗಳಿಗೂ ಇದು ಮಾಡಿಬಿಟ್ರು, ಚೌಟಕ್ಕೆ ಒಂದು ಮಾಡಿ ಗೊಂದಲ ಸೃಷ್ಟಿ ಮಾಡಿಬಿಟ್ರು. ಆ ವಿಷಯವಾಗಿ ಏನಾಯ್ತು ಅಂತಂದ್ರೆ, ಎರಡು ಸಾವಿರದ 2023 ಒಂದು ಸಭೆ ಸೇರಿ ಕುಲಸ್ಥಳ ಸಭೆ ಸೇರಿ 4 ಜನ ಅಮಾನತ್ ಮಾಡಿದ್ರು. ಶೆಟ್ಗಾರ ಅಮಾನತ್ ಮಾಡಿದ್ದಲ್ಲ, ಕುಲಸ್ಥಳ ಮುರಳೀಧರು, ವೀರಭದ್ರಯ್ಯ, ಮುರಳೀಧರು, ಮತ್ತೆ ಶ್ರೀನಿವಾಸ ಶಾಸ್ತ್ರಿ, ಮತ್ತೆ ಇನ್ನೊಬ್ಬ ವೀರಭದ್ರೆ ಮಾಸ್ಟರ್, ಈ 4 ಜನನ ಅಮಾನತು ಮಾಡಿ ಆವತ್ತಿಂದ ಅವರು ಯಾವುದೇ ಶೆಟ್ಗಾರನ ಕೆಲಸಕ್ಕೆ ದೇವಸ್ಥಾನಕ್ಕೆ ಬರ್ತಿರ್ಲಿಲ್ಲ. ಮೊನ್ನೆವರೆಗೂ ಯಾವುದೇ ದೇವಸ್ಥಾನ ಕೆಲಸಗಾರ ಬರ್ತಾ ಇರಲಿಲ್ಲ. ಆದರೆ ನಾವು ಅವ್ರನ್ನ ಯಾವತ್ತೂ ವಿರೋಧ ಮಾಡಲಿಲ್ಲ. ಪೂಜೆ ಟೈಮಲ್ಲಿ ಬಂದಾಗ ಅವ್ರಿಗೂ ಶೆಟ್ಗಾರ ಏನು ಮರ್ಯಾದೆ ಸಿಕ್ಕಿದ್ದಾಗಿತ್ತು ಅದನ್ನು ಪಾಲಿಸ್ಕೊಂಡು ಬಂದಿದ್ದೀವಿ. ಆದರೆ ಮೊನ್ನೆಯಿಂದಲೇ ಅವರು ಪುನಃ ಆಕ್ಟಿವ್ ಆಗಿದ್ದಾರೆ. ಇದು ಆ ಶೆಟ್ಗಾರರ ಬಗ್ಗೆ. ಮತ್ತೆ ಈ ನಾಗರಾಜನವ್ರದ್ದು ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ 2 ಮಾತು ಹೇಳ್ತೀನಿ. ನಿಮ್ಗೆ ಗೊತ್ತಿರ್ಬೇಕು, ಅಚ್ಕಾಳ್ ನಾಗರಾಜನ 2003ರಲ್ಲಿ ಏನಾಯ್ತು ಅಂತಂದ್ರೆ, ಈ ಶೆಟ್ಗಾರರ ಇವರೆಲ್ಲರೂ ಯಾವುದೋ ಒಂದು ವಿಷಯವಾಗಿ ಅವ್ರಿಗೂ ಇವ್ರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಿದೆ. ನಾಗರಾಜನವರು ಮತ್ತೆ ಶೆಟ್ಗಾರ ಇವ್ರೇನ್ ಮಾಡಿದ್ರು, ಒಂದು ಕರಪತ್ರ ಮುದ್ರಿಸ್ಬಿಟ್ರು ಶೆಟ್ಗಾರ ಬಗ್ಗೆ. ಕರಪತ್ರ ಮುದ್ರಿಸಿದ್ರು. 2003ರಲ್ಲಿ ಆಗಿರೋದು ಇದು. ಮುದ್ರಿಸ್ಬಿಟ್ಟು ಎಲ್ಲ ಶೆಟ್ಗಾರರನ್ನ ಬೈದು ಇದು ಬೀದಿ ಬೀದಿಗೂ ಹಂಚಿದ್ರು. ಇದೇನೋ ಅಂತ ಆಮೇಲೆ ಕೊಡ್ತೀನಿ. ಬೀದಿ ಬೀದಿಗೂ ಹಂಚ್ಬಿಟ್ರು. ಈ ವಿಷಯವಾಗಿ ಗಲಾಟೆಯಾಗಿ ಇವ್ರನ್ನ ಜಾತಿಯಿಂದ ಅಮಾನತ್ ಮಾಡಿದ್ರು. ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಅಮಾನತ್ ಮಾಡಿದ್ರು. 11 ವರ್ಷಗಳ ಕಾಲ ಇವರು ಜಾತಿಯಿಂದ ಅಮಾನತಾಗೇ ಇದ್ರು. 11 ವರ್ಷ ಆದಮೇಲೆ ಏನೋ ಅವ್ರ ಮನೇಲಿ ಕಾರ್ಯ ಆಗಬೇಕು ಅಂದಾಗ ನಮ್ಮ ಅಣಗ್ರಾಯ ಮಾಸ್ಟರು 5,000 ರೂಪಾಯಿ ಫೈನ್ ಕಟ್ಟಿಸ್ಕೊಂಡು ಅವ್ರನ್ನ ಮತ್ತೆ ಅಮಾನತನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಒಟ್ಟಿಗೆ ಸೇರಿಸ್ಕೊಂಡ್ರು. ಇದಾದಮೇಲೆ 2018ರಲ್ಲಿ ಮತ್ತೆ 2018ರಲ್ಲಿ ಏನಾಯಿತು, ಕೃಷ್ಣಯ್ಯ ಅಂತ ಯಾರು ಶೆಟ್ಗಾರಿದ್ರು, ಅವರು ಇವ್ರ ಮಧ್ಯೆ ಯಾವುದೋ ಮಾತು ಭಿನ್ನಾಭಿಪ್ರಾಯ ಬಂತು. AP ಶಂಕರ್ ಮತ್ತೆ ಅಚ್ಕಾಳ್ ನಾಗರಾಜನವರು ರಾತ್ರಿ ಹೋಗಿ ಕುಟುಂಬ ಅವ್ರ ಮನೆ ಗಲಾಟೆ ಮಾಡಿದ್ರು. ಕೃಷ್ಣಯ್ಯನವ್ರ ಮನೆ. ಆ ಕೃಷ್ಣಯ್ಯನವರ ಎದುರುಗಡೆ ಮನೆಯಲ್ಲಿ ರಾಮಪ್ಪ ಅಂತ ಒಬ್ಬ ವಯಸ್ಸಾದ ಅರ್ಚಕರಿದ್ರು, ಜಂಗಮರು. ಇವರು ಏನಪ್ಪ ಅಂತ ಕೇಳಿದ್ದಕ್ಕೆ ಅವ್ರ ಮೇಲೂ ಹಲ್ಲೆ ಮಾಡಿದ್ರು. ಇದ್ರವಾಗಿ ನಮ್ಮಲ್ಲಿ ಆಚಾರ ಕೂಟ ಅಂತಿದೆ. ಆಚಾರ್ಯ ಕೂಟ ಅಂತಂದ್ರೆ ಇದೊಂದೇ ಇದಾದ್ಮೇಲೆ ಎಷ್ಟು ಜಗ್ತು ಆಚಾರ ಕೂಟ ಅಂತಿದೆ. ಆಚಾರ್ಯ ಕೂಟವರೇ ಸೇರಿ ಅವ್ರಿಗೆ ಶಿಕ್ಷೆ ಕೊಟ್ಟರು. ಶಿಕ್ಷೆ ಕೊಟ್ಟಾಗ ಏನಾಯ್ತು, ಇವರು ನಮ್ಗೆ ಆಚಾರ್ಯ ಬೇಡ ಅಂತ ಅವ್ರು 100 ಜನನೂ ಸಸ್ಪೆಂಡ್ ಮಾಡಿಬಿಟ್ಟು ರಮೇಶ್ ಮುರಾರಿ ಅನ್ನೋನ ಕುಲಗುರುಗಳು ಅಂತ ಮಾಡ್ಕೊಂಡ್ರು. ಅದ್ರ ಡೀಟೇಲ್ಸ್ ಇದು ಅವರ ಪೇಪರ್ಲು ಬಂದಿದೆ. ಇವ್ರನ್ನ ಕುಲಗುರುಗಳು ಅಂತ ಮಾಡಿ ಈ ವಿಷಯವಾಗಿ ದೇವಸ್ಥಾನದಲ್ಲಿ ಗಲಾಟೆ ಆಗಿ ಹೊಡೆದಾಟಲ್ಲಿ ಆಗಿ ಅವ್ರನ್ನ ಯಜಮಾನ ಸ್ಥಾನದಿಂದ ಹೊರಗಡೆ ಹಾಕಿದ್ರು. ಅವ್ರದ್ದು 2018ರಲ್ಲಿ. ಮತ್ತೆ ಇವಾಗ ಈ ಥರ ಗೊಂದಲ ಮಾಡ್ತಾ ಇದ್ದಾರೆ. ಅವರೇನು ಹೇಳೋದು, ನಮ್ಮನ್ನು ಯಾರನ್ನೂ ಕೇಳಿಲ್ಲ ಹಬ್ಬ ಮಾಡ್ತಾ ಇದ್ದಾರೆ ಅಂತಂದ್ರು. ನಾನು ಹೇಳಿದೆ 31/1/2025ರಿಂದನೂ ಇದು ಹಬ್ಬದ ಪ್ರೋಸೆಸ್ಸು ಸ್ಟಾರ್ಟ್ ಆಗ್ತಾ ಇರೋದು. ಅವರು ಮೊನ್ನೆ ನಮ್ಮ ಲಾಂಛನ ಬಿಡುಗಡೆ ಸಮಾರಂಭವರೆಗೂ ಸುಮ್ಮನೆ ಇದ್ರು, ಏನೂ ಮಾತಾಡಲಿಲ್ಲ. ಬಿಡುಗಡೆ ಸಮಾರಂಭ ಎಲ್ಲ ಭಾಳ ಸಕ್ಸಸ್ ಆದಮೇಲೆ ಇದೆಲ್ಲ ಆಗ್ಬಿಡ್ತಾ ಇದೆಯಲ್ಲ ಅಂತ ಗೊಂದಲ ಸೃಷ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ನಾನು ಯಜಮಾನ ಆಗಿದ್ದೀನಿ, ನನ್ನ ಮಾತು ಕೇಳಿಕೊಂಡು ಸರ್ವಾಧಿಕಾರಿ ಅಂತೆ ಹಬ್ಬ ನಿಲ್ಲಿಸಿ ಅಂತಾರೆ. ಹಬ್ಬ ನಿಲ್ಲಿಸಿ ಅಂತ ಹೇಳೋದಕ್ಕೆ ಅವ್ರಿಗೆ ಯಾವುದೇ ಅಧಿಕಾರವಿಲ್ಲ. ಫಸ್ಟ್ ಆಫ್ ಆಲ್ ಅವರು ಪೂರ್ಣ ಪ್ರಮಾಣದ ಯಜಮಾನರಾಗಿ ಆಯ್ಕೆಯಾಗಿಲ್ಲ. ನಾವು ಹಬ್ಬದ ಕಮಿಟಿಯವರು
ನಾವು ಸರ್ಕಾರಕ್ಕೆ ಪರ್ಮಿಷನ್ ಬರೆದಿದ್ದೀವಿ. ಪರ್ಮಿಷನ್ ಬರೋದು ಹೆಚ್ಚು ಕಡಿಮೆ 3 ತಿಂಗಳಾಯಿತು. ಪರ್ಮಿಷನ್ ಬಂದರೆ ಹಬ್ಬ ಮಾಡೇ ಮಾಡ್ತೀವಿ. ಇದರಲ್ಲಿ 2 ಮಾತಿಲ್ಲ. ಹಬ್ಬ ನಾವು ಮಾಡೇ ಮಾಡ್ತೀವಿ. ನಾವು ಗೌರ್ಮೆಂಟ್ ಪರ್ಮಿಷನ್ಗೋಸ್ಕರ ಕಾಯ್ಕೊಂಡಿದ್ದೀವಿ. DSP ಅವರು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅವರು ಮಾಡ್ತಿರ್ತೀವಿ. ಇದ್ರ ಮಧ್ಯೆ ಏನು ಹೇಳ್ತಾರೆ, ಯಾರು ದುಡ್ಡು ಕೊಡಬೇಡಿ, 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 ದೇಣಿಗೆ ಕೊಡಬೇಡಿ ಅಂತಾರೆ. ಇವ್ರು ಯಾರು ಸರ್ ದೇಣಿಗೆ ಕೊಡಬೇಡಿ ಅಂತ ಹೇಳೋದಕ್ಕೆ? ನಮ್ಮ ಜನರು ಇವರು ಕೈಯಾಡಲ್ಲ. ನಾಗರಾಜ್ ಅವರ ಕೈಗಳಲ್ಲಿ ಯಾರು ಇಲ್ಲ. ದೇಣಿಗೆ ಕೊಡೋರು ಕೊಟ್ಟೆ ಕೊಡ್ತಾರೆ. ಇವರು ಬೇರೆ ಊರಿಗೆ ನಮ್ಮ ಕುಲಸ್ಥಿತರಲ್ಲ, ಬೇರೆ ಊರಲ್ಲಿ ಅಲ್ಲಿಗೆಲ್ಲ ಹೋಗಿ ಹೇಳ್ತಾ ಇದ್ದಾರೆ, ದೇಣಿಗೆ ಕೊಡಬೇಡಿ, ಫಾರಿನ್ನಲ್ಲಿರೋಕ್ಕೂ ದೇಣಿಗೆ ಕೊಡಬೇಡಿ. ಯಾವುದು ನಾವು ಟ್ರೈ ಮಾಡ್ತಾ ಇದ್ದೀವಿ, ದೇವ್ರ ಮೇಲೆ ಭಾರ ಹಾಕಿದ್ದೀವಿ. ನಾವು ಪರ್ಮಿಷನ್ ಬಂದರೆ ಮಾಡೇ ಮಾಡ್ತೀವಿ. ತಾಯಿ ನಮಗೆ ದಾರಿ ತೋರಿಸ್ತಿದೆ ಅಂತ ನಾವು ನಂಬ್ಕೊಂಡಿದ್ದೀವಿ ಸರ್. ಕೈ ಬಿಟ್ಟಿಲ್ಲ, ನಮ್ಮನ್ನ ಇಲ್ಲಿವರೆಗೂ ದೇವಿ ಕೈ ಬಿಟ್ಟಿಲ್ಲ. ಮತ್ತೆ ಆ ದೇವಿ ಪರ್ಮಿಷನ್ ಮೇಲೆ ನಾವು ಹಬ್ಬ ಮಾಡ್ತಾ ಇರೋದು. ಹಂಗಾಗಿ ನಮಗೆ ಪರ್ಮಿಷನ್ ಬಂದೇ ಬರುತ್ತೆ ಅಂತ ನಮಗೆ ಈ ಸ್ವಲ್ಪ ಅಡೆತಡೆ ಆಗಿರ್ಬೋದು. ನಾವೇನಾದರೂ ತಪ್ಪು ಮಾಡಿದ್ದೀವಿ, ಅಡೆತಡೆ. ತಮ್ಮಡಪ್ಪನವ್ರದ ದೇವಸ್ಥಾನ, ದೇವಸ್ಥಾನ ತಮ್ಮಡಪ್ಪನವ್ರದಲ್ಲ. ಯಾರು ಹೇಳಿದ್ರು ನಿಮಗೆ? ಹೇಳಿ ಹೇಳಿ. ಅದಕ್ಕೆ 12 ವರ್ಷ ಆದ್ಮೇಲೆ ಪೂರ್ಣಗೊಳಿಸಬೇಕು, ಅಲ್ಲಿ ಮಾಡಂಗಿಲ್ಲ ಅಂತ ಅವ್ರ ಅಭಿಪ್ರಾಯ. ಅದಕ್ಕೆ ಕ್ಲಾರಿಫಿಕೇಶನ್ ಹೇಳ್ತೀನಿ. 12ನೇ ವರ್ಷಕ್ಕೆ ಮಾಡ್ಬೋದು. 12 ವರ್ಷ ಮುಗಿದ ಮೇಲೆ ಅಲ್ಲ, 11 ವರ್ಷ ಮುಗಿದು 1ನೇ ದಿನಕ್ಕೂ ಮಾಡ್ಬೋದು. ನಮಗೀಗ 11 ವರ್ಷ ತೀರಿ 8 ದಿನ. ರಥಸಪ್ತಮಿ 2015 ರಥಸಪ್ತಮಿಲಿ ಹಬ್ಬ ಆಗಿದ್ದು. 2026 ರಥಸಪ್ತಮಿ ಅಂದರೆ ಜನವರಿ 26ನೇ ತಾರೀಕಿಗೆ 11 ವರ್ಷ ತುಂಬುತ್ತೆ. ನಾವು ಹೇಳ್ತಿರೋದು ಫೆಬ್ರವರಿ 4ನೇ ತಾರೀಕು ಅಂದರೆ 10 ದಿನ, 12ನೇ ವರ್ಷದ 10 ದಿನ ಮುಗಿದಿರುತ್ತೆ. ಆವಾಗ ನಾವು ಹಬ್ಬ ಮಾಡ್ತಾ ಇರೋದು. ಹಬ್ಬ ಮಾಡ್ತಾ ಇರೋದು 12ನೇ ವರ್ಷಕ್ಕೆ ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ. ಸರ್, ನೀವು ಪ್ರತಿ ಬಂದು ಕುಲ ಗುರುಗಳು ಯಾರ ಸಮ್ಮುಖದಲ್ಲಿ ನಡೀತದೆ? ಯಾವುದು ಕುಲ ಗುರುಗಳಿದ್ದಾರೆ ನಮ್ಮಲ್ಲಿ 4 ಜನ ನಾವು ಆಚಾರತ್ರಯರು ಅಂತ ಅನ್ನೋದು. ನಮ್ಮನ್ನ ಕುಲ ವಂಶಸ್ಥರು, ಮೇಡ ವಂಶಸ್ಥರು, ಪರಶುಮ ವಂಶಸ್ಥರು, ಬಾಡ ವಂಶಸ್ಥರು ಅಂತ 4 ಮಠಗಳಿರೋದು ನಮ್ಮಲ್ಲಿ. ಅದರಲ್ಲಿ ಬಾಡ ವಂಶಸ್ಥರಲ್ಲಿ ಯಾರು ಕ್ಯಾಂಡಿಡೇಟ್ ಇದೆ, ಅವರು ಯಾರು ಆಚಾರ್ಯರು ಇಲ್ಲ. ಈಗ ನಮ್ಮಲ್ಲಿರೋರು 3 ಜನ. ಯಾರ್ಯಾರು? ಕೂಲಕುಮಾರ ಸ್ವಾಮಿಗಳಂತ LIC ಆಫೀಸರ್ ಇದ್ದಾರೆ, ನಾವು ನೋಡಿರ್ಬೋದು. ಅವರೊಬ್ಬರು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಮೇಡಮಲ್ ಅಂತ ಮೈಸೂರವರು, ಪರಮೇಶ್ ಸ್ವಾಮಿಗಳು ಅಂತ ಕೊಳ್ಳೇಗಾಲದಲ್ಲಿದ್ದಾರೆ, ಮಹೇಶ್ ಸ್ವಾಮಿಗಳು. ಇವರಿಗೆ ಈ ಕುಲಗುರು ಸ್ಥಾನ ಬಡವಳಿಯಾಗಿ ಬಂದಿರೋದು, ಅವರ ವಂಶ ಪಾರಂಪರವಾಗಿ ಬಂದಿರೋದು. ಇನ್ನು ಏಜು ಇಲ್ಲ, ಅವರಿಗೆ ಕುಲಾಚಾರದ ಬಗ್ಗೆ ಕೊಟ್ಟಿಲ್ಲ. ಯಾರಾದರೂ ಒಬ್ಬರಿಂದ ಇದೇ ಕೂಲಕುಮಾರ ಸ್ವಾಮಿಗಳು ಅವರಿಗೆ ಜಂಗಮ ದೀಕ್ಷೆ ಕೊಡಿಸಿತ್ತು. ಅವರಿಗೆ ನಮ್ಮ ಕುಲಾಚಾರದ ಬಗ್ಗೆನೂ ಗೊತ್ತಿಲ್ಲ, ಅವ್ರ ಪಾತ್ರ ಏನೋ, ಅವ್ರಿಗೇನು ಪವರ್ಸ್ ಇದೆ ಇದು ಗೊತ್ತಿಲ್ಲ. ಆದರೆ ನಾನು ಕುಲಗುರುಗಳು ಅಂತ ನೀನು ಹೇಳಿದ್ನಲ್ಲ, ಅಚ್ಕಾಳ ನಾಗರಾಜನವರು ಇವರು ಸಂಬಂಧಿಕರು. ಅಲ್ಲ, ಆಯಿತು, ಯಾವ ಸಂಬಂಧದಲ್ಲಿ ಈಗ ಅವರು ನಿಮ್ಮ ಹಬ್ಬಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅವರು ಗುರುಗಳು ಇಬ್ಬರು ಕೊಟ್ಟಿದ್ದಾರೆ. ಇವರು ಮೊದಲಿಂದ ಮೇಡಮ್ ಸ್ವಾಮಿಗಳು ಮತ್ತು ಕುಮಾರಸ್ವಾಮಿಗಳು ಇಬ್ಬರು ತಾಂಬೂಲ ತಗೊಂಡಿದ್ದಾರೆ. ನಾವು 3 ಜನಕ್ಕೂ ತಾಂಬೂಲ ಕೊಡೋಕೆ ಹೋದಾಗ ಅವರಿಬ್ಬರು ತಾಂಬೂಲ ತಗೊಂಡ್ರು. ಇವರೇನಂತಾರೆ, ನಾನು ಹೇಳಿದವ್ರನ್ನ ಸೇರಿಸ್ಕೊಂಡು ನೀವು ಹಬ್ಬ ಮಾಡಬೇಕು. ಯಾರೋ ಮಹೇಶ್ ಸ್ವಾಮಿಗಳು, ನಾನು ಹೇಳಿದವ್ರನ್ನ ಸೇರಿಸ್ಕೊಂಡು ನೀವು ಹಬ್ಬ ಮಾಡಬೇಕು. ನಾವು ಎಲ್ಲ ನಾನು ಹೇಳ್ದವ್ರನ್ನ ಪರ್ಟಿಕ್ಯುಲರ್ ಹೇಳಿದ್ರು, ನನ್ನ ಹೆಸರೆಲ್ಲ ಹೇಳಬೇಡ ಇದೆ, ಅವ್ರನ್ನ ಸೇರಿಸ್ಕೊಂಡು ಮಾಡಿದ್ರೆ ನಾನು ಹಬ್ಬಕ್ಕೆ ನಾನು ತಾಂಬೂಲ ತಗೊಳ್ತೀನಿ ಅಂತಂದರು. ನಾವು ಅದು ನಮ್ಮ ಕೈ ಇರಲಿಲ್ಲಪ್ಪ, ಶೆಟ್ಗಾಲೆಲ್ಲ ಹೋಗ್ಬೇಕು, ಅದರಿಂದ ನೀವು ಹೇಳೋದಕ್ಕೆ ಮತ್ತೆ ನೀವು ಹೇಳೋಕ್ಕೂ ಅಧಿಕಾರ ಇಲ್ಲ. ಹಬ್ಬನ ಫಿಕ್ಸ್ ಮಾಡೋದು ಶೆಟ್ಗಾರರು, ಗುರುಗಳೆಲ್ಲ. ಹಬ್ಬನ ಶೆಟ್ಗಾರರೆಲ್ಲ ಹಬ್ಬನ ಫಿಕ್ಸ್ ಮಾಡಿ ಅವ್ರಿಗೆ ತಾಂಬೂಲ ಕೊಟ್ಟು ನಮ್ಮ ಹಬ್ಬನ ಚೆನ್ನಾಗಿ ನಡೆಸ್ಕೊಡಿ ಅಂತ ಅವ್ರಿಗೆ ತಾಂಬೂಲ ಕೊಡ್ತಾರೆ. ಆಮೇಲೆ ದೊಡ್ಡ ಕುಮಾರ್ ಅಂತ 7 ಫ್ಯಾಮಿಲೀಸ್ ಇದೆ ನಮ್ಮಲ್ಲಿ, ಅವ್ರಿಗೆ ತಾಂಬೂಲ ಕೊಟ್ಟು ನಾವು ಹಬ್ಬಕ್ಕೆ ಇನ್ವೈಟ್ ಮಾಡೋದು. ಅವರೇ ಮೊದಲು ಕತ್ತಿ ಹಾಕೊಳ್ಳೋದು, ದೇವರ ಮುಂದೆ ಕತ್ತಿ ಹಾಕೊಳ್ಳೋದಕ್ಕೆ ಆ 7 ಕುಮಾರ್ ಅಂತಿದ್ದಾರೆ, 7 ಫ್ಯಾಮಿಲಿ ಅವರು, ಅವರೇ ಫಸ್ಟು ಕತ್ತಿ ಹಬ್ಬಕ್ಕೆ ಚಾಲನೆ ನೀಡೋದು. ಅವ್ರಿಗೆಲ್ಲರಿಗೂ ತಾಂಬೂಲ ಕೊಟ್ಟು ನಾವು ಹಬ್ಬಕ್ಕೆ ಇನ್ವೈಟ್ ಮಾಡಿದ್ದೀವಿ. ಮಹಾಸ್ವಾಮಿಗಳು ಬರೆದವರು ಸಹ ಖಂಡಿತವಾಗ್ಲೂ ಆಗುತ್ತೆ. ಕುಮಾರಸ್ವಾಮಿಗಳು ಬರ್ತಾರೆ, ಮೇಡಮ್ ಮಲ್ಲಿಕಾರ್ಜುನ ಸ್ವಾಮಿಗಳು ಬರ್ತಾರೆ, ಮಹೇಶ್ ಸ್ವಾಮಿಗಳು ಬಂದವ್ರೆ ಹಬ್ಬ. ಸರ್, ಈಗ ಕುಲಗರಗಳ ಮಧ್ಯೆ 3 ಜನರ ಮಧ್ಯೆ ಒಳ್ಳೆ ಅಭಿಪ್ರಾಯಗಳಿಲ್ಲ. 3 ಜನರ ಮಧ್ಯೆ ಬೇರೆ ಬೇರೆ ಅಭಿಪ್ರಾಯಗಳು ಅದಿದೆ. ಅದಿರೋದಕ್ಕೆ ಇಷ್ಟೊಂದು ಕಾನ್ಸಂಟ್ರೇಷನ್ ಆಗುತ್ತೆ. ಅದು ಇರೋದಕ್ಕೆ ಇಷ್ಟೊಂದು ಯಾವುದು ನಾವು ಹೊಡಿತೀವಿ ಹೋದ್ರೆ ಇದ್ರಲ್ಲಿ ಧಾರ್ಮಿಕ ಇಲ್ಲಿಗೆ ಮೊನ್ನೆ ಹೊಸಪೇಟೆ ಹಬ್ಬ ಮಾಡೋದು
ಮಾಡ್ತಾರೆ ಸರ್. ನಮ್ಮ ದೇವರಿದ್ದಾರೆ, ನಾವೆಲ್ಲರೂ ಮೆಟ್ಟಿ ನಿಂತು ಹಬ್ಬ ಮಾಡ್ತೀವಿ. ರಿಜಿಸ್ಟರ್ ಆಗಿದ್ದಿಲ್ಲ, ರಿಜಿಸ್ಟರ್ ಆಗಿರೋದು ಊರ್ಜಿತ ಆಗಿಲ್ಲ ಅಂತ ಹೇಳಿ ಸರ್. ರಿಜಿಸ್ಟರ್ ಆಗಿದೆ, ಅವ್ರು ಹೇಳಿದ್ರೆ ಊರ್ಜಿತ, ಅವರಲ್ಲ ಊರ್ಜಿತ ಮಾಡೋದು, ತಹಸೀಲ್ದಾರ್ ಅಲ್ಲ, ಇಲ್ಲ ಎ ಸಿ ಅಲ್ಲ, ಅವರ ನಿಮ್ಮ ಟ್ರಸ್ಟ್ ಊರ್ಜಿತ ಅಲ್ಲ ಅಂತ ಹೇಳೋದಕ್ಕೆ ನಮ್ಮ ಕುಲದ ಯಜಮಾನರು ಅಲ್ಲ, ನಮ್ಮ ಕುಲದ ಯಜಮಾನರು, ನಮ್ಮ ಕುಲದವ್ರೆ, ಖಂಡಿತದವ್ರು. ಅವ್ರನ್ನೂ ನಾವು ಅವತ್ತು ಫಂಕ್ಷನ್ಗೆ ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಕರ್ಕೊಂಡು ಬಂದಿದ್ದೀವಿ. ಖಂಡಿತವಾಗ್ಲು ಸರ್, ನಾವು ಎಲ್ಲರನ್ನು ಸೇರ್ಸೆ ಮಾಡ್ತಿರೋದು. ಈಗ 67 ಜನ ಈ ಟ್ರಸ್ಟ್ ಮಾಡಿದ್ದೀವಿ ಸರ್. ಮೊದಲ ಸೃಷ್ಟಿ ಮಾಡ್ತಾರಲ್ಲ ಸರ್ ಮೊದಲ ಸೃಷ್ಟಿ ಮಾಡುತ್ತೆ ನಾವು ಸರ್. ನಾವು ಒಂದು ವರ್ಷದಿಂದ ನಾವು ಹಬ್ಬಕ್ಕೆ ಬೇಕಾಗಿರೋ ತಯಾರಿ ಎಲ್ಲ ಮಾಡ್ತೀವಿ ಸರ್. ಹೇಳಿ ಸರ್. ನಾವು ಹಬ್ಬ ಮಾಡಕ್ ಬಿಡಲ್ಲ, ಮತ್ತೆ ನಾವು ಮತ್ತೆ ಕುಲ ಸೇರ್ಕೊಳ್ತೀವಿ. ಕುಲ ಸೇರ್ಕೊಂಡು ಸ್ಟೂಡೆಂಟ್ ಎಲ್ಲ ಮಾಡ್ಕೊಂಡು ಮತ್ತೆ ಒಂದು ವರ್ಷಗಳನ್ನ ಸೇರ್ಕೊಂಡು ಮತ್ತೆ ಆಮೇಲೆ ಸೇರ್ಕೊಂಡು ಹಬ್ಬ ಮಾಡ್ತಾರೆ. ಅಲ್ಲೇ ಒಂದು ಹಬ್ಬ ಮಾಡ್ತಾರೆ. ನಾವು ಮಾಡ್ತಿರೋದೇನು ಸರ್? ಅವ್ರ ಅಭಿಪ್ರಾಯ ಅದು. ನಾವು ಮಾಡ್ತಿರೋದೇನು? ಒಂದು ವರ್ಷದಿಂದ ನಾವೇನು ಮಾಡ್ತಾ ಇದ್ದೀವಿ? ಎಲ್ಲ ಕುಲಸ್ಥರನ್ನು ಸೇರಿಸಿ ನಿಮ್ಗೆ ಹೇಳಿದೆ 10 ರಿಂದ 12 ಸಭೆ ಆಗಿದೆ ಹಬ್ಬಕ್ಕೆ ಸಂಬಂಧಪಟ್ಟಂಗೆ. ಈ ಸಭೆಗಳೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡಬೇಕು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲ ನಮಗೆ ಭೇಟಿ ಮಾಡಿಲ್ಲ. ನಾವು ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಅವತ್ತು ಸಾಹೇಬರು ಬಂದಿದ್ರಲ್ಲ, MLA ಸಾಹೇಬರು, ಆ ಫಂಕ್ಷನ್ಗೆ ಎಲ್ಲ ಕರ್ಕೊಂಡಿದ್ದೀವಿ. ಆದರೆ ಅವರು ಬರಲಿಲ್ಲ. ಈಗ ನೀವು ನಿಮ್ಮ ಆಮೇಲೆ ಪದ್ಧತಿ ಒಂದು ಅಣ್ಣಂದ್ರೆಯನ್ನು ಯಜಮಾನಿತ ಮಾಡ್ತೀವಿ. ಅವೆಲ್ಲೇ ಸರ್ ಅವ್ರೇ ಇವ್ರು ಮಿಸಸ್ ಹುಷಾರಿಲ್ಲ, ಬೇಕಾದ್ರೆ ನಿಮ್ಗೆ ಫೋನ್ ಮಾಡಿ. ಖಂಡಿತವಾಗ್ಲೂ ನನ್ನ ಮಾಹಿತಿ ಪ್ರಕಾರ ಅವರು ಅಡ್ವಾನ್ಸ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಫೋನ್ ಮಾಡ್ತಾರೆ ಅಂತ ನನ್ನ ಮಾಹಿತಿ ಇದೆ. ಅದು ಅದಕ್ಕೆ ನೀವು ಈಗ ಇನ್ನೂ ಇದ್ದಾರೆ, ಇದ್ದಾರೆ. ಖಂಡಿತವಾಗ್ಲೂ ಅವ್ರ ಮಿಸಸ್ ಹುಷಾರಿಲ್ಲದೆ ಇರೋ ಕಾರಣದಿಂದ ಇವತ್ತು ಅವ್ರು ಮೈಸೂರಿಗೆ ಹೋಗಿದ್ದಾರೆ. ಫೋನ್ ಮಾಡ್ಕೊಡ್ತೀನಿ ಸರ್. ಅಧ್ಯಕ್ಷರೇ, ನೀವು ಅವ್ರು ಯಜಮಾನರಲ್ಲ ಅಂತ ಹೇಳ್ತಾ ಇದ್ದೀರಿ. ಅವ್ರು ನಿಮ್ದು ಟ್ರಸ್ಟ್ ಅವ್ರು ಊರ್ಜಿತಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾವುದು ಸಂದೇಶ ಸರ್? ನಮ್ಮ ಟ್ರಸ್ಟ್ ಆಗಿ 4 ತಿಂಗಳಾಯ್ತು ಸರ್. ಇರಿ 4 ತಿಂಗಳಾಯ್ತು ನಮ್ಮ ಟ್ರಸ್ಟ್ ಆಗಿ. ಅವರು ಯಜಮಾನರಾಗಿದ್ದೀವಿ ಅಂತ ಹೇಳ್ತಾ ಇರೋದು 3 ದಿನ ಆಯ್ತು. ಯಾವ್ದು ಊರ್ಜಿತ ನೀವೇ ಡಿಸೈಡ್ ಮಾಡಿ ಸರ್. 4 ತಿಂಗಳಿಂದ ನಡೆದಿದ್ದ ಟ್ರಸ್ಟ್ ಊರ್ಜಿತನ, 3 ದಿನದಿಂದ ನಡೆದಿರೋ ಯಜಮಾನಿಕ ಊರ್ಜಿತನ ನೀವೇ ಡಿಸೈಡ್ ಮಾಡಿ. ಅವ್ರು ಬಿಟ್ಟು ಅವ್ರ ಹಬ್ಬಕ್ಕೆ ಬರಲ್ಲ ಅಂದ್ರೆ ನೀವೇ ಹಬ್ಬ ಮಾಡ್ಕೊತೀರಾ? ನಾವು ಕರಿತೀವಲ್ವಾ? ಬರದ ಬೇಡದ ಅವ್ರಿಗೆ ಸೇರಿದ್ದ ಎಲ್ಲರನ್ನೂ ಕರೆದಿವಿ, ಎಲ್ಲಾರು ಕರೆದಿದ್ದೀವಿ, ಎಲ್ಲಾರು ವಿಶ್ವಾಸ ಇಟ್ಕೊಂಡು ನಾವು ಹಬ್ಬ ಮಾಡ್ತೀವಿ. ಬರದ ಬಿಡೋದು ಅವ್ರಿಗೆ ಸೇರಿದೆ ಸರ್. ಆಮೇಲೆ ಸರ್ ಅವರು ಏನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ರಾಜರಾಜೇಶ್ವರಿ ಕಲ್ಯಾಣ ಮಂಟಪಕ್ಕೆ ದೇವಾಂಗ ಮಾಂಜನ ಸಂಘ ಅಂದರೆ ಸ್ಕೂಲು ಮತ್ತು ಅರುಣಾಚಲಂ ಟ್ರಸ್ಟ್ ಅವರೇ ಲೆಟರ್ಗಳು ಮೊದಲೇ ಕೊಟ್ಟಿದ್ದೀವಿ ನಾವು. ಎಲ್ಲಿಂದ? ನಮ್ಮ ಕಮಿಟಿಯಿಂದ ನಮಗೆ ಅವತ್ತಿಗೆ ಸಹಕಾರ ಕೊಡಬೇಕು ಅಂತ ಲೆಟರ್ ಹಾಕಿದ್ದೀವಿ. ಲೆಟರ್ ಹಾಕಿ ನಾವು ಏನು ವಿಷಯ ಗೊತ್ತಿಲ್ಲ ಅಂತ, ನಮ್ಗೇನು ಗೊತ್ತಿಲ್ಲ ವಿಷಯ ಅಂತಂದರೆ ಇಲ್ಲಿ ಅಲ್ಲಿ ಯಾರು ತೊಂದರೆಗಳು ಕೊಡ್ತಿದ್ರು ಅವ್ರುಗಳೇ ಇದ್ದಾರೆ ಇಲ್ಲಿ. ಅವರೇ ಟ್ರಸ್ಟಿಗಳು. ಅರುಣಾಚಲಂ ಟ್ರಸ್ಟ್ಗೆ ಸುಂದರೇಶ್ ಮಾಸ್ಟರ್ ಪ್ರೆಸಿಡೆಂಟ್, ಅಚ್ಕಳ್ ನಾಗರಾಜನ್ ಅವರು ಸೆಕ್ರೆಟರಿ, MN ಪರಮೇಶ್ವರ್ ಅವರು ಇವರು ವೈಸ್ ಪ್ರೆಸಿಡೆಂಟ್, ಮತ್ತೆ TR ನಾರಾಯಣ ಅವರು ಸೆಕ್ರೆಟರಿ, ವೈಸ್ ಜಾಯಿಂಟ್ ಸೆಕ್ರೆಟರಿ. 4 ಜನ ಅಲ್ಲಿಗೆ ಟ್ರಸ್ಟಿಗಳಿರೋದು. ಮೊದಲನೇ ಲೆಟರ್ ಕುಲದಿಂದ ಅವ್ರಿಗೆ ಹಾಕಿದ್ದು ನಾವು. ಯಾಕೆ ಅಂತಂದ್ರೆ ನಮ್ಮ ಹಬ್ಬ ಸ್ಟಾರ್ಟ್ ಆಗೋದು ಅಲ್ಲಿಂದ. ನಾವು ಹಬ್ಬಕ್ಕೆ 2 ತಿಂಗಳು ಮೊದಲು ಆವರಿಕೆ ಗಿಡ ಅಂತ ಹಾಕಿ ಅದಕ್ಕೆ ದೇವ್ರನ್ನ ಆಹ್ವಾನ ಮಾಡ್ತೀವಿ. ಅದ್ರ ಬೆಳವಣಿಗೆ ನೋಡ್ಕೊಂಡು ನಮ್ಮ ಹಬ್ಬ ಎಷ್ಟು ಚೆನ್ನಾಗಾಗಿದೆ ಅಂತ ಜನಗಳು ತೀರ್ಮಾನ ಮಾಡ್ತಾರೆ. ಆ ದೇವರನ್ನ ಆಹ್ವಾನ ಮಾಡಿ ಕುದುರೆ ಮೆರವಣಿಗೆ ದಿನ 8ನೇ ತಾರೀಕು ಕುದುರೆ ಮೆರವಣಿಗೆ, ಆವತ್ತು ಆ ಗಿಡಕ್ಕೇನೆ ವಿಶೇಷ ಪೂಜೆ ನಡೆಯೋದು. ಎಲ್ಲಿ ಭೂತ್ಪಾಳೆ ತೋಟ ಅಂತಾರಲ್ಲ ಅಲ್ಲಿ ಆ ಗಿಡಕ್ಕೇನೆ ವಿಶೇಷ ಪೂಜೆ ನಡೆಯೋದು. ಮೈನ್ ದೊಡ್ಡ ಕಾಪ್ತಿ ಹಬ್ಬದ ಅಟ್ರಾಕ್ಷನ್ನೇ ಅಲ್ಲಿ ಪೂಜೆ ನಡೆಯೋದು. ಅದಕ್ಕೋಸ್ಕರನೇ ಅವ್ರಿಗೆ ಮೊದಲು ಎಲ್ಲರಿಗಿಂತ ಮೊದಲು ಪತ್ರ ಬರೋದು, ಅವ್ರಿಗೆ ನಿಮ್ಮ ಸಹಕಾರ ಬೇಕು ಅಂತ ಹೇಳಿ ನೀವು ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡಬೇಕು ಪ್ರತ್ಯೇಕ ಖಂಡಿತ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಗುಂಪು, ನಿಮ್ಮ ಜನಾಂಗದಲ್ಲಿ ಇನ್ನೊಂದು ಗುಂಪು ನಮ್ಮ ಹಬ್ಬ ಮಾಡಕ್ಕೆ ಅವಕಾಶ ಮಾಡಕ್ ಕೊಡಲ್ಲ ಅಂತ ಅವರು ಅಂದಿರ್ತಾರೆ. ಇದರಲ್ಲಿ ಇಬ್ಬರಲ್ಲಿ ಭಿನ್ನಾಭಿಪ್ರಾಯ ಆಗಿ ಗೊಂದಲ ಉಂಟಾಗಲ್ಲ ಸರ್ ಒಬ್ಬ ನಿಮ್ಮ ಜನಾಂಗದಲ್ಲಿ ಆಗುತ್ತೆ. ನಾವೀಗ ಒಂದಲ್ಲಿ ಹಬ್ಬ ಮಾಡಕ್ಕೆ ಸಾಧ್ಯವಾಯ್ತದ? ಅಲ್ಲ ಈಗ ಒಂದು ನಿಮಿಷ ಸರ್. ಇದಕ್ಕೆ ನಮ್ಮಲ್ಲಿ ಶೆಟ್ಟಿಗಾರೆಲ್ಲ ಜೊತೆಲೇ ಇದ್ದೀವಿ ಸರ್. ಕರಸ್ಪಾಂಡೆನ್ಸ್ ಎಲ್ಲ ಇವಾಗ ನಾವು ಏನು 10 ಜನ ಕೌನ್ಸ್ ಇದ್ದೀವ ಇದ್ದಾರೆ. ಅಲ್ಲ ಅನಾಹುತ ಬಿಟ್ಟರೆ ಬೇರೆಯವ್ರು ಯಾರಿಲ್ಲ. ನಮಗೆ ಎಲ್ಲ ಶೆಟ್ಟಿಗಾರರು ಜೊತೆಲಿದ್ದೀವಿ. ಕುಲಸ್ಥರು ಎಲ್ಲ ನಮ್ಮ ಜೊತೆಲಿದ್ದಾರೆ. ಅವ್ರನ್ನೂ ಸಹ ಎಲ್ಲ ವಿಶ್ವಾಸ ತಗೊಂಡು ನಾವು ಖಂಡಿತ ಮಾಡ್ತೀವಿ ಸರ್. ನಾವು ಯಾರನ್ನೂ ದೂರ ಇಲ್ಲ. ಯಾಕಂದ್ರೆ ಯಾರು ದೂರ ಮಾಡೋದಿಲ್ಲ. ನಾವು ಮೊನ್ನೆ ಇನ್ವಿಟೇಷನ್ ಕೊಡಬೇಕಾದ್ರೆ ಅಷ್ಟೇ, ಫಂಕ್ಷನ್ ಆಗ್ಬೇಕಾದ್ರೆ ಇದು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನೇ ಹೋಗಿ AP ಶಂಕರ್ ಕೊಟ್ಟಿದ್ದೀನಿ. ಮತ್ತೆ ಅವ್ರ ಮನೆಗೆ ನಾವೇ ಸರ್ ಅವ್ರೇನು ಬೇರೆ ಇಲ್ಲ, ಎಲ್ಲ ನಮ್ಮ ಕಮ್ಯುನಿಟಿ ಅವರೇ. ಏನೋ ಮನೇಲಿ ಒಂದು ಸ್ವಲ್ಪ ಮನಸ್ತಾಪಗಳು ಹಿಂದೆ ಗೊತ್ತಿರುತ್ತೆ, ಅದನ್ನ ಸರಿ ಮಾಡ್ಕೊಂಡು ಮಾಡ್ತೀವಿ ಸರ್. ಯಾಕಂದ್ರೆ ಈ ಹಬ್ಬ ಅಂತಂದ್ಮೇಲೆ ಎಲ್ಲರೂ ಸೇರಿದ್ರೇನೆ ಹಬ್ಬ. ಸರಿ ಸರ್. ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಶೆಟ್ಟಗಾರರು ಯಾರು ಇದ್ದಾರೆ ಸರ್? ಹೇಳ್ಬಿಡಿ, ಯಾರ್ಯಾರ ಹೆಸರುಗಳು? ಜನ ಇದ್ದೀರಿ. ಹೆಸರುಗಳು ಹೇಳ್ಬಿಡಿ ಸರ್, ಹೆಸರು ಹೇಳ್ಬಿಡಿ. ನಾರಾಯಣ ಸ್ವಾಮಿ ಅವರು
ಮಹಾದೇವನವರು ಒಪ್ಕೊತಿದ್ರು, ನಾಗರಾಜ್ ಅಂತ. ಇವರು ಚಿಕ್ಕ ಯಜಮಾನರು, ನಾನು ಶಿವಕುಮಾರ್, ಚಿಂತು ಪರಮೇಶ್ವರ್, ಕೆ ಎಲ್ ಸುರೇಶ್, ಪಿ ವಿ ಲಕ್ಷ್ಮಣ, ಶಾಂತಮೂರ್ತಿ ಅಂತ ಇಷ್ಟು ಜನ ಆಡಳಿತಗಾರರಿದ್ದಾರೆ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ